ನಮಸ್ತೆ ಗೆಳೆಯರೆ, ಕ್ಷಮಿಸಿ ವಿಡಿಯೋ ಅಪ್ಲೋಡ್ ಮಾಡೋದು ತುಂಬಾ ತಡ ಆಗ್ತಿದೆ. ಅದಕ್ಕೆ ಕಾರಣ ನಾನು ರಾಜಮಾರ್ಗ ಅಂತ ಹೊಸ ಚಾನೆಲ್ ಅನ್ನ ಓಪನ್ ಮಾಡಿದ್ದೀನಿ. ಆ ಚಾನೆಲ್ಗೆ ಕಂಟೆಂಟ್ ಮಾಡೋದಕ್ಕೆ ಟೈಮ್ ಕೊಡೋದ್ರಿಂದ ಸ್ಟೋರಿ ಪ್ಲಾನೆಟ್ಗೆ ಸಮಯ ಕೊಡೋಕಾಗ್ತಿಲ್ಲ. ರಾಜಮಾರ್ಗ ಏನಕ್ಕೆ ಓಪನ್ ಮಾಡಿದೆ, ಅದರಲ್ಲಿ ಯಾವ ರೀತಿ ಕಂಟೆಂಟ್ಸ್ ಗಳನ್ನ ಹಾಕ್ತೀನಿ ಎಲ್ಲವನ್ನ ನಿಮ್ಗೆ ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ. ಅದಕ್ಕೂ ಮುಂಚೆ ಉಡಾಳ್ ಎಂಬ ಮಲಯಾಳಂ ಸಿನಿಮಾನ ನೋಡ್ಕೊಂಡು ಬರೋಣ. ಸಿನಿಮಾ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಒಂದೇ ಒಂದು ರಾತ್ರಿಯಲ್ಲಿ ನಡೆಯೋ ಕಥೆ ಇದು. ಅನೈತಿಕ ಸಂಬಂಧ ಯಾವ್ಯಾವ ರೀತಿಯ ಆಪತ್ತುಗಳನ್ನ ತಂದೊಡ್ಡುತ್ತೆ ಅನ್ನೋದು, ಮತ್ತೆ ಒಂದೇ ಒಂದು ರಾತ್ರಿಯಲ್ಲಿ ಹೇಗೆ ಎಲ್ಲಾನು ಬದಲಾಗೋಯ್ತು ಅನ್ನೋದೇ ಈ ಕಥೆ ಅಂತೂ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಈಗ ಸಿನಿಮಾ ಒಳಗಡೆ ಹೋಗೋಣ. ಈ ಕತೆ ನಡೆಯೋದು ಕೇರಳದಲ್ಲಿ. ಒಂದು ಎಸ್ಟೇಟ್ ಇರುತ್ತೆ. ಎಸ್ಟೇಟ್ ಒಳಗಡೆ ಒಂದು ಒಂಟಿ ಮನೆಯಲ್ಲಿ ಇವಳು ಯಾವಾಗಲೂ ಫೋನಲ್ಲೇ ಅವಳ ಗೆಳೆಯನ ಜೊತೆ ಮಾತಾಡ್ತಾನೆ ಇರ್ತಾಳೆ. ಇವಳ ಹೆಸರು ಶೈನಿ. ಈ ಮನೆಯಲ್ಲಿ ಒಟ್ಟು 4 ಜನ ಇರ್ತಾರೆ. ಈ ತಾತನ ಹೆಸರು ಕುಟ್ಟಿಚಾಯನ್. ಅವರ ಹೆಂಡತಿ ವಯಸ್ಸಾದ ಮೇಲೆ ಕಾಯಿಲೆಯಿಂದ ಹಾಸಿಗೆ ಹಿಡಿದು 4 ವರ್ಷ ಕಳೆದಿರುತ್ತೆ. ಎದ್ದು ಓಡಾಡೋ ಸ್ವಾಧೀನ ಇಲ್ಲ. ಈ ಅಜ್ಜಿ ಮಲಗಿರೋ ಹಾಸಿಗೆ ಮೇಲೆನೆ ಎಲ್ಲಾ ಸೇವೆಯನ್ನು ಮಾಡ್ಬೇಕು. ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಇದನ್ನೆಲ್ಲ ನೋಡ್ಕೊಳ್ಳೋದು ಅವರ ಸೊಸೆ ಶೈನಿ ಮತ್ತೆ ಕೆಲ್ಸಕ್ಕಿಟ್ಟಿರೋ ನರ್ಸ್. ಶೈನಿಗೆ ಒಬ್ಬ ಸ್ಕೂಲ್ಗೆ ಹೋಗ್ತಿರೋ ಮಗ ಇರ್ತಾನೆ. ಕುಟ್ಟಿಚಾಯನ್ ಮಗ ಅಂದ್ರೆ ಶೈನಿ ಗಂಡ ಹೊರಗಡೆ ದೂರ ಕೆಲಸ ಮಾಡ್ತಿರ್ತಾನೆ. ಪ್ರತಿದಿನ ಅತ್ತೆಯ ಸೇವೆ ಸೌಕರ್ಯ ನೋಡ್ಕೊಳ್ಳೋದೇ ಸೊಸೆ ಕೆಲಸ. ಈ ತಾತ ಕುಟ್ಟಿಚಾಯನ್ಗೆ ವಯಸ್ಸಾದ ಮೇಲೆ ಒಂದು ಕಣ್ಣಿನ ದೃಷ್ಟಿ ಪೂರ್ತಿ ಹೋಗಿರುತ್ತೆ. ಇನ್ನೊಂದು ಕಣ್ಣು ಸ್ಪಷ್ಟವಾಗಿ ಕಾಣಲ್ಲ, ಸ್ವಲ್ಪ ಮಾತ್ರ ಕಾಣಿಸುತ್ತೆ. ಕುಟ್ಟಿಚಾಯನ್ ಹೆಂಡತಿಯನ್ನ ತುಂಬಾ ಪ್ರೀತಿಸ್ತಿರ್ತಾನೆ. ಗಂಡ ಮನೆಗೆ ಬರದೆ ಹೊರಗಡೆ ಕೆಲಸ ಮಾಡೋದನ್ನೇ ಅಡ್ವಾಂಟೇಜ್ ಆಗಿ ತಗೊಂಡು ಶೈನಿ ಒಬ್ಬನ ಜೊತೆ ಅಫೇರ್ ಮೇಂಟೈನ್ ಮಾಡ್ತಿರ್ತಾಳೆ. ಪ್ರತಿದಿನ ಅವಳ ಬಾಯ್ ಫ್ರೆಂಡ್ ಜೊತೆ ಕಾಲ್ ಅಲ್ಲಿ ಮಾತಾಡ್ತಾ ಇರೋದು, ವಿಡಿಯೋ ಕಾಲ್ ಮಾಡೋದು, ಅವನು ಆಗಾಗ ಮನೆಗೆ ಬಂದು ಹೋಗ್ತಾ ಇರೋದು, ಇದೆಲ್ಲ ನಡೀತಾ ಇರುತ್ತೆ. ಈಗಾಗ್ಲೇ ಪ್ರತಿದಿನ ಅವಳ ಅತ್ತೆ ಸೇವೆ ಮಾಡ್ತಾ ಶೈನಿಗೆ ಲೈಫ್ ಮೇಲೆ ತುಂಬಾ ಬೇಜಾರಾಗ್ಬಿಟ್ಟಿರುತ್ತೆ. ಅಂತದ್ರಲ್ಲಿ ಅದೇ ಟೈಮ್ಗೆ ಅವರ ಮನೇಲಿ ಅಪಾಯಿಂಟ್ ಮಾಡ್ಕೊಂಡಿದ್ದ ನರ್ಸ್ ಬೇರೆ ಕೆಲಸ ಬಿಟ್ಟು ಹೋಗ್ಬಿಡ್ತಾಳೆ. ಈಗಂತೂ ಪೂರ್ತಿ ಕೆಲಸದ ಒತ್ತಡ ಶೈನಿ ಮೇಲೆ ಬೀಳುತ್ತೆ. ಅವಳ ಅತ್ತೆಗೆ ಮಂಚದ ಮೇಲೆನೆ ಸ್ನಾನ ಮಾಡಿಸೋದು, ಮಲ ಮೂತ್ರ ಎಲ್ಲ ಕ್ಲೀನ್ ಮಾಡೋದು, ಅವರ ಬಟ್ಟೆ ಒಗೆಯೋದು, ಹೀಗೆ ಎಲ್ಲಾ ಕೆಲಸ ಮಾಡ್ತಿರ್ತಾಳೆ. ಜೊತೆಗೆ ತಾತ ಕುಟ್ಟಿಚಾಯನ್ ಕೂಡ ಸಹಾಯ ಮಾಡ್ತಿರ್ತಾನೆ. ಕುಟ್ಟಿಚಾಯನ್ಗೆ ತನ್ನ ಹೆಂಡತಿ ಮೇಲೆ ತುಂಬಾನೇ ಪ್ರೀತಿ. ದಿನ ಬೆಳಗಾದ್ರೆ ಶೈನಿ ಕ್ಲೀನಿಂಗ್ ಕೆಲಸದಲ್ಲಿ ನಿರತಳಾಗೋದ್ರಿಂದ ಮೈ ಕೈಯೆಲ್ಲ ಡೆಟಾಲ್ ಸ್ಮೆಲ್ ಬರ್ತಾ ಇರುತ್ತೆ. ಊಟ ಮಾಡೋಕೋ ಮನ್ಸು ಬರಲ್ಲ. ಕುಟ್ಟಿಚಾಯನ್ಗೆ ತನ್ನ ಸೊಸೆ ಅತ್ತೆ ಸೇವೆ ಮಾಡೋದಕ್ಕೆ ಬೇಜಾರ್ ಮಾಡ್ಕೊಳ್ತಿದ್ದಾಳೆ ಅಂತ ಅರ್ಥ ಆಗ್ತಿರುತ್ತೆ. ಶೈನಿ ಗಂಡ ನನ್ನ ಮಗನಿಗೆ ಹೇಗಿದ್ರು ಸ್ಕೂಲ್ ರಜಾ ಇದೆಯಲ್ಲ, ನನ್ ಜೊತೆ ಒಂದು 4-5 ದಿನ ಇರ್ಲಿ ಕಳಿಸು ಅಂತ ಹೇಳಿರ್ತಾನೆ. ಶೈನಿ ಮಗನನ್ನ ಸ್ವತಃ ತಾನೇ ಕಾರಲ್ಲಿ ಕರ್ಕೊಂಡು ಹೋಗ್ಬೇಕಾದ್ರೆ ಅಲ್ಲೇ ರೋಡ್ ಸೈಡ್ ಅಲ್ಲಿ ಕುಳಿತಿದ್ದ ಹುಡುಗರು ಶೈನಿ ಬಗ್ಗೆ ಅವಳ ಬಾಯ್ ಫ್ರೆಂಡ್ ಹತ್ರನೇ ಕೆಟ್ಟದಾಗಿ ಮಾತಾಡ್ತಾರೆ. ಶೈನಿ ಬಾಯ್ ಫ್ರೆಂಡ್ ಹೆಸರು ಕಿರಣ್ ಮುಂದೆನೆ ಆ ಹುಡುಗರು ಇವಳು ಗಂಡ ಮನೇಲಿಲ್ಲ ಅಂತ ಬೇಜಾನ್ ಆಟ ಆಡ್ತಾಳೆ. ನಾನೇ ನನ್ನ ಫ್ರೆಂಡ್ ಝೇವಿಯರ್ ನ ರಾತ್ರಿ ಅವರ ಮನೆ ಹತ್ರ ತುಂಬಾ ಸಲ ಡ್ರಾಪ್ ಮಾಡಿದೀನಿ. ಅವನು ಡೋರ್ ಕಡೆಯಿಂದ ಹೋದ್ರೆ ಕುಟ್ಟಿಚಾನಿಗೆ ಗೊತ್ತಾಗುತ್ತೆ ಅಂತ ಮಾವಿನ ಮರ ಹತ್ತಿ ಮನೆ ಒಳಗಡೆ ಇಳಿತಾನೆ ಅಂತೆಲ್ಲ ಏನೇನೋ ಮಾತಾಡ್ಕೋತಾರೆ. ಆದ್ರೆ ಕಿರಣ್ ಅವಳ ಸಹವಾಸದಲ್ಲಿರೋದು ಕಿರಣ್ ಜೊತೆ ಇರೋ ಒಬ್ಬ ಫ್ರೆಂಡ್ ಗೆ ಬಿಟ್ರೆ ಇವ್ರು ಯಾರಿಗೂ ಗೊತ್ತಿರಲ್ಲ. ಇವರೆಲ್ಲ ಕಿರಣ್ ಮುಂದೆನೆ ಹಾಗೆ ಮಾತನಾಡಿದಾಗ ಅವರ ಬಗ್ಗೆ ತಲೆ ಕೆಡ್ಸ್ಕೋಬೇಡ, ಎಲ್ಲರ ಬಗ್ಗೆನೂ ಹೀಗೆ ಮಾತಾಡ್ತಾರೆ ಅಂತ ಅವನ ಫ್ರೆಂಡ್ ಹೇಳಿ ಸಮಾಧಾನ ಮಾಡಿ ಕರ್ಕೊಂಡು ಹೋಗ್ತಾನೆ. ಕಿರಣ್ ಶೈನಿ ಮನೆಗೆ ಕದ್ದು ಹೋದಾಗ್ಲೆಲ್ಲ ಕರ್ಕೊಂಡು ಹೋಗಿ ಡ್ರಾಪ್ ಮಾಡೋದು ಇವನೇ. ಶೈನಿ ಮಗನನ್ನ ರಜಕ್ಕೆ ಅವರ ಅಪ್ಪನ ಹತ್ರ ಕಳಿಸಿ ಅವನು ಬರೋವರೆಗೂ ಇಬ್ರು ಮೀಟ್ ಮಾಡೋಣ ಅಂತ ಪ್ಲಾನ್ ಹಾಕೊಂಡಿರ್ತಾರೆ. ಪ್ಲಾನ್ ಪ್ರಕಾರ ಆ ರಾತ್ರಿ ಕಿರಣ್ ಕತ್ತಲಾದ ಮೇಲೆ ರಾತ್ರಿ ಹಿಂದಿನ ಬಾಗಿಲಿಂದ ಮನೆಗೆ ಎಂಟ್ರಿ ಆಗ್ತಾನೆ. ಯಾರಿಗೂ ಕಾಣದ ಹಾಗೆ ಮನೆ ಒಳಗಡೆ ಹೋಗಿ ಶೈನಿ ಬೆಡ್ರೂಮ್ ಗೆ ಹೋಗ್ತಾನೆ. ಇಬ್ರು ಒಬ್ರನ್ನೊಬ್ರು ಭೇಟಿಯಾಗಿ ತುಂಬಾ ದಿನ ಆಗಿರುತ್ತೆ. ತುಂಬಾ ಹೊತ್ತು ಮಾತಾಡ್ಕೊಂಡು ಇಬ್ರು ಸೇರ್ತಾರೆ. ಎಲ್ಲ ಮುಗಿದ ಮೇಲೆ ಇವನು ಸಿಗರೇಟ್ ಸೇತ್ತಾ ಕಿಟಕಿ ಹತ್ರ ನಿಂತ್ಕೊಂಡು ಮೊದಲು ಇಲ್ಲಿ ಇಷ್ಟು ಸ್ಮೆಲ್ ಇರ್ಲಿಲ್ಲ, ಈಗ ತುಂಬಾ ಸ್ಮೆಲ್ ಬರ್ತಿದೆ ಅಂತಾನೆ. ಆಗ ಶೈನಿ ಒಂದು ಕ್ಷಣಕ್ಕೆ ನೀನ್ ಹೀಗನ್ಬೇಕಾದ್ರೆ ಬೆಳಿಗ್ಗೆ ಎದ್ದಾಗಿಂದ ಮಲ್ಗೋವರೆಗೂ ಆ ವಾಸನೆ ಜೊತೆ ನಾನು ಬದುಕ್ಬೇಕಲ್ಲ, ನಾನೇನು ಹೇಳ್ಬೇಕು ಅಂತಾಳೆ. ಕಿರಣ್ ನಗ್ತಾ ಸುಮ್ಮನಾಗ್ತಾನೆ. ಒಂದು ಕ್ಷಣ ಮೌನದಿಂದ ಇದ್ದು ಶೈನಿ ನನಗೆ ಈ ನರಕದಿಂದ ಮುಕ್ತಿ ಕೊಡ್ತೀಯ ಅಂತ ಕೇಳ್ತಾಳೆ. ಆಗ ಕಿರಣ್ ಇದೇನಿದು ಈ ರೀತಿ ಕೇಳ್ತಿದ್ದಾಳಲ್ಲ ಅನ್ಕೋತಾನೆ. ಶೈನಿ ನಾನು ಈ ನರಕದಲ್ಲಿರೋಕೆ ಶುರು ಮಾಡಿ ಇಲ್ಲಿಗೆ 4 ವರ್ಷ ಕಳೆದಿದೆ. ನೆಮ್ಮದಿಯಾಗಿ ಒಂದು ಲೋಟ ನೀರನ್ನು ಕುಡಿಯೋಕೆ ಇಷ್ಟ ಆಗಲ್ಲ, ಸಾಕಾಗೋಗಿದೆ. ಇದೆಲ್ಲ ಮಾಡೋದ್ರಿಂದ ನನಗೆ ಏನು ಉಪಯೋಗ ಅಂತಾಳೆ. ಕಿರಣ್ಗೆ ಅವಳು ಹೇಳೋದನ್ನೆಲ್ಲ ಕೇಳಿ ಒಂಥರ ಆಗುತ್ತೆ. ಅವಳ ಮಾತಿನ ಅರ್ಥ ಏನೋ ದುರುದ್ದೇಶನ ಸೂಚಿಸ್ತಾ ಇದೆ ಅಂತ ಅವನಿಗೆ ಅರ್ಥ ಆಗುತ್ತೆ. ಅವಳ ಹತ್ರ ಬಂದು ನನಗೆ ಭಯ ಆಗುತ್ತೆ ಶೈನಿ, ಏನೇನೋ ಮಾತಾಡಬೇಡ ಅಂತಾನೆ. ಆಗ ಶೈನಿ ನೀನು ನಾನು ಹೇಳೋದನ್ನ ಸಮಾಧಾನವಾಗಿ ಕೇಳಿಸ್ಕೊ. ನನ್ನ ಅತ್ತೆ 3-4 ವರ್ಷಗಳಿಂದ ಒಂದೇ ಸ್ಥಿತಿಯಲ್ಲಿದ್ದಾಳೆ. ಅವಳು ಸತ್ತಿದ್ದಾಳೆ ಅಂತ ಬೆಳಿಗ್ಗೆ ವಿಷಯ ಗೊತ್ತಾದ್ರೆ ಯಾರಿಗೂ ಸರ್ಪ್ರೈಸ್ ಆಗಲ್ಲ, ಡೌಟು ಬರಲ್ಲ. ಕಾಯಿಲೆಯಿಂದಾನೇ ಸತ್ತಿದ್ದಾಳೆ ಅಂತ ಎಲ್ಲರೂ ಅನ್ಕೋತಾರೆ. ಹೇಗಿದ್ರು ಈ ಬಾಡಿನ ಪೋಸ್ಟ್ ಮಾರ್ಟಮ್ ಗೆ ತಗೊಂಡು ಹೋಗಲ್ಲ. ನಮ್ಮ ಅತ್ತೆನ ಕೇರ್ ಮಾಡೋ ಒಂದೇ ಒಂದು ಜೀವ ಅಂದ್ರೆ ಅದು ನಮ್ಮ ಮಾವ ಮಾತ್ರ. ಅವರು ಕೂಡ ದೇವರಲ್ಲಿ ಇವಳಿಗೆ ಬೇಗ ಮುಕ್ತಿಯನ್ನು ಕೊಡು ಅಂತ ಬೇಡ್ಕೋತಾರೆ ಅಂತಾಳೆ. ಆಗಲು ಕಿರಣ್ ನನಗೆ ಭಯ ಆಗುತ್ತೆ ಶೈನಿ ಅಂತಾನೆ. ಆಗ ಶೈನಿ ನಿನಗ್ ಗೊತ್ತಲ್ವಾ ನನ್ನ ದೇಹದ ಸ್ಮೆಲ್ ಮೊದಲನೇ ತರ ಇದೆಯಾ, ಡೆಟಾಲ್ ತರ ಸ್ಮೆಲ್ ಬರುತ್ತೆ ಅಂತ ಅನ್ಸಲ್ವಾ, ನನ್ ಮೇಲೆ ಪ್ರೀತಿ ಇದ್ರೆ ನನಗೆ ಸಹಾಯ ಮಾಡು ಅಂತ ಹೇಳಿ ಅವನನ್ನ ಕನ್ವಿನ್ಸ್ ಮಾಡ್ಬಿಡ್ತಾಳೆ. ಈಗ ಇಬ್ರು ನಿಧಾನವಾಗಿ
ನೇರವಾಗಿ ಶೈನಿ ಅತ್ತೆ ಇರೋ ರೂಮ್ಗೆ ಹೋಗ್ತಾರೆ. ಹೋಗಿ ಆ ರೂಮ್ ಬಾಗಿಲು ಹಾಕೊಂಡು ಆ ಯಮ್ಮನ ಮುಂದೆ ನಿಂತಾಗ ಕಿರಣ್ ಹೇಗೆ ಮಾಡೋದು ಅಂತ ಕೇಳ್ತಾನೆ. ಶೈನಿ ಅವಳ ದೇಹ ಮುಟ್ಟಿ ಯಾವುದೇ ಗಾಯ ಮಾಡಬಾರದು, ಹಾಗೆ ಪ್ರಾಣ ತೆಗಿಬೇಕು ಅಂತ ಹೇಳಿ ಬಚ್ಚಲ್ ಮನೆಗೆ ಹೋಗ್ತಾಳೆ. ಆಗ ಅಜ್ಜಿ ಕಣ್ಣು ಬಿಟ್ಟು ಕಿರಣ್ ನೋಡ್ಬಿಡ್ತಾಳೆ. ಆದ್ರೆ ಏನು ಪ್ರಯೋಜನ ಇಲ್ಲ, ಯಾಕಂದ್ರೆ ಈ ಯಮ್ಮನಿಗೆ ಎದ್ದೋಳೋದಿರ್ಲಿ, ಮಾತಾಡೋಕೂ ಆಗಲ್ಲ. ಹೇಳೋದು ಕೇಳಿಸ್ಕೊಳ್ಳೋದು ಬಿಟ್ರೆ ಬೇರೆ ಯಾವುದ್ರಲ್ಲೂ ಚಟುವಟಿಕೆ ಇರಲ್ಲ. ಶೈನಿ ಒಂದು ಟವಲ್ ನ ನೀರ್ಗೆ ಅಜ್ಜಿ ತೇವ ಮಾಡಿ ಆ ಯಮ್ಮ ನೋಡ್ತಿರುವಾಗಲೇ ಅವಳು ತಲೆ ಮೇಲೆ ಎತ್ತಿ ಕುತ್ತಿಗೆಗೆ ಟವಲ್ ಬಿಗಿದು ಎರಡು ತುದಿಗಳನ್ನ ಇಬ್ರು ಒಂದೊಂದು ಕಡೆ ಹಿಡಿದು ಟವಲ್ ನ ಟೈಟ್ ಆಗಿ ನುಲಿದು ಕುತ್ತಿಗೆನ ಬಲವಾಗಿರ್ತಾರೆ. ಆ ಯಮ್ಮ ಒದ್ದಾಡ್ತಾ ಜೀವ ಬಿಡ್ತಾಳೆ. ನೋವಿಗೆ ಕಣ್ಣಲ್ಲಿ ನೀರು ಬರ್ತಿರುತ್ತೆ. ಕೆಲಸ ಮುಗಿದ ತಕ್ಷಣ ಶೈನಿಗೆ ನಿರಾಳವಾಗಿ ಫೀಲ್ ಆಗುತ್ತೆ. ಇಬ್ರು ಅಲ್ಲಿಂದ ಹೊರಟು ರೂಮ್ಗೆ ಹೋಗ್ತಾರೆ. ಶೈನಿಗೆ ನಾನು ತಪ್ಪು ಮಾಡ್ಬಿಟ್ನಾ ಅಂತ ಗಿಲ್ಟ್ ಫೀಲಿಂಗ್ ಅಲ್ಲಿ ಕನ್ನಡಿ ಮುಂದೆ ನಿಂತು ಸ್ವಲ್ಪ ಹೊತ್ತು ಕಣ್ಣೀರು ಹಾಕ್ತಾಳೆ. ನಂತರ ಮುಖ ತೊಳ್ಕೊಂಡು ರೂಮ್ಗೆ ಬಂದು ಕಿರಣ್ ಜೊತೆ ಕೂತ್ಕೋತಾಳೆ. ಕಿರಣ್ಗೆ ಭಯ, ಟೆನ್ಷನ್ ಆಗ್ತಿರುತ್ತೆ. ಶೈನಿ ಟೆನ್ಷನ್ ಆಗ್ಬೇಡ ಕಿರಣ್ ಅಂತಾಳೆ. ಆಗ ಕಿರಣ್ ಟೆನ್ಷನ್ ಮಾಡ್ಕೊಳ್ಳದೆ ಇರೋಕೆ ಹೇಗೆ ಸಾಧ್ಯ, ಆ ಯಮ್ಮ ಬೆಳಿಗ್ಗೆ ಸತ್ತಿದ್ದಾಳೆ ಅಂತ ಗೊತ್ತಾದ್ರೆ ಯಾರಿಗೂ ಏನು ಫೀಲ್ ಆಗಲ್ಲ, ಅನುಮಾನ ಬರಲ್ಲ, ಕರೆಕ್ಟ್ ಅಲ್ವಾ ಅಂತಾನೆ. ಶೈನಿ ಯಾರಿಗೂ ಅನುಮಾನ ಬರಲ್ಲ, ನೀನೇನು ಯೋಚನೆ ಮಾಡಬೇಡ, ನಾನು ಬೆಳಿಗ್ಗೆ ನಾರ್ಮಲ್ ಆಗಿ ಎದ್ದು ಅತ್ತೆ ತೀರು ಹೋಗಿದ್ದಾರೆ ಅಂತ ಜೋರಾಗಿ ಕೂಕೊಂಡು ಹೊರಗಡೆ ಹೋಗ್ತೀನಿ, ಎಲ್ರು ಬರ್ತಾರೆ, ನನ್ನ ಗಂಡ ಕೂಡ ಬರ್ತಾನೆ, ಅಲ್ಲಿಗೆ ಕೆಲ್ಸ ಮುಗೀತು, ನೀನೇನು ಹೆದರ್ಕೋಬೇಡ, ನಾನು ಮ್ಯಾನೇಜ್ ಮಾಡ್ತೀನಿ ಅಂತ ಧೈರ್ಯ ಕೊಡ್ತಾಳೆ. ಆಗ ಕಿರಣ್ ಸ್ವಲ್ಪ ಗೊಂದಲದಿಂದ ನಿಮ್ಮ ಅತ್ತೆ ಸತ್ತಿದ್ದಾರೆ ತಾನೆ ಅಂತಾನೆ. ಆಗ ಶೈನಿಗೆ ಭಯ ಆಗಿ ಯಾಕೆ ಹೀಗೆ ಕೇಳ್ತಿದೀಯಾ, ನಿನಗ್ ಗೊತ್ತಿಲ್ವಾ ಅಂತ ಕೇಳ್ತಾಳೆ. ಕಿರಣ್ ಏನಿಲ್ಲ ಬಿಡು, ಸತ್ತಿರ್ತಾಳೆ ಅಂತ ಸುಮ್ನಾಗ್ತಾನೆ. ಆಗ ಶೈನಿಗೆ ಸ್ವಲ್ಪ ಟೆನ್ಷನ್ ಆಗುತ್ತೆ. ಯಾವ್ದಕ್ಕೂ ಒಂದ್ಸಲ ಕನ್ಫರ್ಮ್ ಮಾಡ್ಕೊಂಡು ಬರೋಣ ಅಂತ ಮತ್ತೆ ಇಬ್ರು ಆ ರೂಮ್ಗೆ ಹೋಗ್ತಾರೆ. ಶೈನಿ ಭಯದಿಂದಲೇ ಅವಳ ಅತ್ತೆ ಮುಖದ ಹತ್ರ ಹೋಗಿ ಉಸಿರಾಟ ಚೆಕ್ ಮಾಡ್ತಾಳೆ. ಸತ್ತಿದ್ದಾಳೆ ಅಂತ ಕನ್ಫರ್ಮ್ ಆಗುತ್ತೆ. ಸರಿ ಇಬ್ರು ಹೋಗೋಣ ಅಂತ ಹೋಗ್ತಿರ್ತಾರೆ. ತಕ್ಷಣ ಶೈನಿಗೆ ನೆನಪಾಗಿ ನಾವು ಬಳಸಿದ್ದ ಟವಲ್ ಇಲ್ಲಿ ಕಾಣಿಸ್ತಿಲ್ವಲ್ಲ ಅಂತಾಳೆ. ಈಗ ಕಿರಣ್ ಶೈನಿ ಇಬ್ಬರಿಗೂ ಟೆನ್ಷನ್ ಆಗುತ್ತೆ. ಸುತ್ತಮುತ್ತ ಎಲ್ಲ ನೋಡ್ತಾರೆ, ಎಲ್ಲೂ ಟವಲ್ ಕಾಣಿಸ್ತಿಲ್ಲ. ಈಗ ಒಂದ್ಸಲ ಅವಳ ರೂಮ್ಗೆ ಹೋಗಿ ಚೆಕ್ ಮಾಡೋಣ ಅಂತ ಹೋಗಿ ಹುಡ್ಕಾಡ್ತಾರೆ. ಟವಲ್ ಅಲ್ಲೂ ಸಿಗೋದಿಲ್ಲ. ಶೈನಿಗೆ ಡೌಟ್ ಬರುತ್ತೆ. ಒಂದು ಸಲ ಕುಟ್ಟಿ ಚಾಯನ್ ರೂಮ್ಗೆ ಹೋಗಿ ನೋಡ್ಕೊಂಡ್ ಬರೋಣ ಅಂತ ನಿಧಾನವಾಗಿ ಒಬ್ಬಳೆ ಹೋಗ್ತಾಳೆ. ಹೋಗಿ ಅವಳ ಮಾವನ ಬೆಡ್ರೂಮ್ ನೋಡಿದ್ರೆ ಅಲ್ಲಿ ಅವರು ನಿದ್ದೆ ಮಾಡ್ತಿರ್ತಾರೆ. ಮತ್ತೆ ಒಂದು ಸಲ ಅತ್ತೆ ರೂಮ್ಗೆ ಹೋಗಿ ಚೆಕ್ ಮಾಡೋಣ ಅಂತ ಹೋದ್ರೆ ಟವಲ್ ಅಲ್ಲೇ ಪಕ್ಕದಲ್ಲಿ ಬಿದ್ದಿರುತ್ತೆ. ತನ್ನ ರೂಮ್ಗೆ ವಾಪಸ್ ಬರ್ತಾಳೆ. ಕಿರಣ್ ಟೆನ್ಷನ್ ಅಲ್ಲಿ ಸಿಕ್ತಾ ಅಂತ ಕೇಳಿದ್ರೆ ಸಿಕ್ತು ಅಂತ ಹೇಳಿ ನಿರಾಳವಾಗಿ ಮಲ್ಕೋತಾಳೆ. ಶೈನಿ ಕಿರಣ್ಗೆ ತುಂಬಾ ದಿನಗಳ ನಂತರ ನನ್ನ ಮನಸ್ಸು ದೇಹ ಎರಡು ಪ್ರಶಾಂತವಾಗಿದೆ ಅನಿಸ್ತಿದೆ ಅಂತ ಹೇಳ್ತಾ ಕಿರಣ್ ನ ಪಕ್ಕದಲ್ಲಿ ಮಲಗಿಸ್ಕೊಂಡು ಈ ನರಕದಿಂದ ನನಗೆ ಮುಕ್ತಿ ಸಿಕ್ಬಿಡ್ತು ಕಣೋ, ಇದು ಸಾಧ್ಯ ಆಗಿದ್ದು ನಿನ್ನಿಂದ, ನೀನಿಲ್ಲ ಅಂದಿದ್ರೆ ನಾನು ಇನ್ನು ಎಷ್ಟು ವರ್ಷಗಳು ಇದನ್ನೇ ಅನುಭವಿಸ್ಬೇಕಿತ್ತು ಅಂತ ಹೇಳಿ ಇನ್ನು ಮುಂದೆ ನಿನ್ನ ಹಳೆಯ ಶೈನಿ ಸಿಗ್ತಾಳೆ ಅಂತ ರೊಮ್ಯಾಂಟಿಕ್ ಆಗಿ ಮಾತಾಡ್ತಾ ಇಬ್ಬರು ಮತ್ತೆ ಸೇರ್ತಾರೆ. ಎಲ್ಲಾ ಮುಗಿಸಿ ಈಗ ಕಿರಣ್ ನ ಹೊರಗಡೆ ಕಳ್ಸೋಣ ಅಂತ ಹಿಂದಿನ ಬಾಗಿಲಿಗೆ ಕರ್ಕೊಂಡು ಹೋಗ್ತಾಳೆ. ನೋಡಿದ್ರೆ ಒಳಗಡೆಯಿಂದಾನೆ ಬೀಗ ಹಾಕಿದೆ. ಇನ್ನೊಂದು ಡೋರ್ ಹತ್ರ ಹೋದ್ರೆ ಅದು ಹೊರಗಡೆಯಿಂದ ಲಾಕ್ ಆಗಿದೆ. ಇಬ್ಬರಿಗೂ ತುಂಬಾನೇ ಗಾಬರಿ ಆಗುತ್ತೆ. ಈಗ ಶೈನಿ ಮೇನ್ ಡೋರ್ ಇಂದಾನೆ ಕಳಿಸ್ಬಿಡೋಣ ಅಂತ ಅಲ್ಲಿಗೆ ಕರ್ಕೊಂಡು ಹೋದ್ರೆ ಆ ಡೋರ್ಗೂ ಕೂಡ ಒಳಗಡೆ ಬೀಗ ಹಾಕಿದೆ. ಇಬ್ಬರಿಗೂ ತುಂಬಾನೇ ಗೊಂದಲ, ಗಾಬರಿ ಆಗುತ್ತೆ. ಕಿರಣ್ ನಿನ್ನ ಗಂಡ ಏನಾದ್ರೂ ಬಂದ್ಬಿಟ್ಟಿದಾನ ಅಂತ ಕೇಳ್ತಾನೆ. ಆಗ ಶೈನಿ ಅವನು ಬರೋಕೆ ಚಾನ್ಸೇ ಇಲ್ಲ ಅಂತ ಹೇಳಿ ಲೈಟ್ಸ್ ಆನ್ ಮಾಡೋಣ ಅಂತ ಹೋದ್ರೆ ಲೈಟ್ಸ್ ಆನ್ ಆಗ್ತಿಲ್ಲ. ಮೈನ್ ಸ್ವಿಚ್ ಹತ್ರ ಹೋಗಿ ಚೆಕ್ ಮಾಡಿದ್ರೆ ಯಾರೋ ಫ್ಯೂಸ್ ತೆಗೆದು ಬಿಟ್ಟಿದ್ದಾರೆ. ಈಗ ಕಿರಣ್ ಮತ್ತೆ ಶೈನಿ ಇಬ್ಬರಿಗೂ ತುಂಬಾನೇ ಭಯ ಆಗುತ್ತೆ. ಇಲ್ಲೇನ್ ಆಗ್ತಿದೆ ಅಂತ ಗೊತ್ತಿಲ್ಲ, ಒಳಗಡೆ ಯಾರೋ ಬಂದಿದ್ದಾರೆ ಅಂತ ಟೆನ್ಷನ್ ಆಗ್ತಿದ್ದಾರೆ. ಕಿರಣ್ ಒಂದು ವೇಳೆ ಕುಟ್ಟಿ ಚೈನ್ ಬಂದಿರಬಹುದಾ ಅಂತ ಕೇಳ್ತಾನೆ. ಶೈನಿ ಹಗಲೊತ್ತಲ್ಲೇ ಅವ್ರಿಗೆ ಸರಿಯಾಗಿ ಕಣ್ಣು ಕಾಣಿಸಲ್ಲ, ಇನ್ನು ಈಗ ಬರ್ತಾರಾ ಅಂತಾಳೆ. ಇಬ್ಬರಿಗೂ ತುಂಬಾ ಭಯ ಆಗ್ತಿದೆ. ಮೊದಲೇ ಇಬ್ಬರಿಗೂ ಅಕ್ರಮ ಸಂಬಂಧ ಬೇರೆ, ಜೊತೆಗೆ ಇವತ್ತೇ ಇಬ್ರು ಸೇರಿ ಕೊಲೆ ಬೇರೆ ಮಾಡಿದ್ದಾರೆ. ಯಾರಿರ್ಬಹುದು ಅಂತ ನೋಡ್ತಿದ್ರೆ ಮೇಲ್ಗಡೆ ಹಟ್ಟದಿಂದ ಶಬ್ದ ಆಗುತ್ತೆ. ಯಾರೋ ಮೇಲ್ಗಡೆ ಇದ್ದಾರೆ ಅಂತ ಮೆಲ್ಲಿಗೆ ಇಬ್ರು ನಡ್ಕೊಂಡು ಬಂದು ಶೈನಿ ಹಟ್ಟದ ಮೇಲೆ ನೋಡೋಕೆ ಶಬ್ದ ಮಾಡದೆ ಹೆಜ್ಜೆ ಹಾಕ್ತಾ ಹೋಗ್ತಾಳೆ. ಕಿರಣ್ ಹಾಲಲ್ಲಿ ನೋಡೋಣ ಅಂತ ಹೋಗ್ತಾನೆ. ಶೈನಿ ಹಟ್ಟ ಹತ್ತಿ ನಿಶಬ್ದವಾಗಿ ನಿಂತು ನೋಡ್ತಿದ್ದಾಳೆ. ತಕ್ಷಣ ಯಾರೋ ಅವಳ ತಲೆ ಮೇಲೆ ಹೊಡೆದು ಡೋರ್ ಕ್ಲೋಸ್ ಆಗ್ಬಿಡುತ್ತೆ. ಮೆಟ್ಟಲ ಮೇಲಿಂದ ಬಿದ್ದು ಹೋಗ್ತಾಳೆ. ಕಾಲು ಕೈ ತಲೆಗೆಲ್ಲ ಏಟಾಗುತ್ತೆ. ಅವಳು ಕಿರ್ಚಿದ ಶಬ್ದ ಕೇಳಿಸ್ಕೊಂಡು ತಕ್ಷಣ ಕಿರಣ್ ಓಡ್ ಬರ್ತಾನೆ. ಅವನು ಜಾರಿ ಬೀಳ್ತಾನೆ. ಕಿರಣ್ಗಂತೂ ಇಲ್ಲಿ ಏನಾಗ್ತಿದೆ ಅನ್ನೋದೇ ಅರ್ಥ ಆಗ್ತಿಲ್ಲ. ಶೈನಿಗೆ ಮೇಲ್ಗಡೆ ಯಾರೋ ಒಬ್ರು ಖಂಡಿತ ಇದ್ದಾರೆ ಅಂತ ಗೊತ್ತಾಗುತ್ತೆ. ಈಗ ಕ್ಯಾಮ್ರಾ ನಿಧಾನವಾಗಿ ಮೇಲ್ಗಡೆ ಪ್ಯಾನ್ ಆದ್ರೆ ರಿಂಚ್ ಹಿಡ್ಕೊಂಡು ಒಬ್ಬ ವ್ಯಕ್ತಿ ನಿಂತಿದ್ದಾನೆ. ಯಾರು ಈ ವ್ಯಕ್ತಿ ಅಂತ ನೋಡಿದ್ರೆ ಬೇರೆ ಯಾರು ಅಲ್ಲ, ಕುಟ್ಟಿ ಚಾಯನ್. ಇದೆಲ್ಲ ಹೇಗೆ, ಕುಟ್ಟಿ ಚಾಯನ್ ಯಾಕೆ ಇವ್ರಿಗೆ ಆಟ ಆಡಿಸ್ತಿದ್ದಾನೆ ಅಂತ ಅನ್ಕೊಳ್ತಿದ್ದೀರಾ? ಈಗ ಫ್ಲಾಶ್ ಬ್ಯಾಕ್ ಗೆ ಹೋದ್ರೆ ಶೈನಿ ಮತ್ತೆ ಕಿರಣ್ ಈ ಅಜ್ಜಿನ ಕೊಲೆ ಮಾಡಿ ಹೋದ್ಮೇಲೆ ಕುಟ್ಟಿ ಚಾಯನ್ಗೆ ಎಚ್ಚರ ಆಗಿರುತ್ತೆ. ಹಾಗೆ ಒಂದ್ಸಲ ಬಂದು ತನ್ನ ಹೆಂಡತಿನ ನೋಡ್ಕೊಂಡು ಹೋಗೋಣ ಅಂತ ರೂಮ್ಗೆ ಬಂದಿರ್ತಾನೆ. ಕುಟ್ಟಿ ಚಾಯನ್ ಸುಮ್ಮನೆ ಹಾಗೆ ಮೈ ಮುಟ್ಟಿದ್ರೆ ಮೈಯೆಲ್ಲ ತಣ್ಣಗಿದೆ. ಅನುಮಾನ ಬಂದು ಮುಖ ಎಲ್ಲ ಮುಟ್ಟಿದ್ರೆ ಕಣ್ಣೀರು ಹೋಗಿರೋದು ಕುಟ್ಟಿ ಚಾಯನ್ಗೆ ಗೊತ್ತಾಗುತ್ತೆ. ಅದು ಅಲ್ಲದೆ ಕೈಗೆ ಆ ಟವಲ್ ಸಿಗುತ್ತೆ. ಅದನ್ನ ಮುಟ್ಟಿದಾಗ್ಲೇ ಅದನ್ನ ಜೀರಿದ್ದಾರೆ ಅಂತ ಸ್ಪರ್ಶದಿಂದ ಗೊತ್ತಾಗುತ್ತೆ. ತಕ್ಷಣ ಕುಟ್ಟಿ ಚಾಯನ್ಗೆ ತನ್ನ ಹೆಂಡತಿನ ಕೊಲೆ ಮಾಡಲಾಗಿದೆ ಅಂತ ಅರ್ಥ ಆಗುತ್ತೆ. ಪಾಪ ಮೊದಲೇ ತನ್ನ ಹೆಂಡತಿ ಮೇಲೆ ತುಂಬಾ ಪ್ರೀತಿ, ತೀರ್ಕೊಂಡಿದ್ದಾಳೆ ಅಂತ ಗೊತ್ತಾಗಿ ತುಂಬಾ ಅಳ್ತಾನೆ. ಮನಸ್ಸಿಗೆ ತುಂಬಾ ಘಾಸಿ ಆಗುತ್ತೆ.
ಇರುತ್ತೆ. ಆದ್ರೆ ಎಲ್ಲಾ ಮುಗ್ದೋಗಿದೆ. ಎಷ್ಟು ಕರೆದ್ರು ತನ್ನ ಹೆಂಡತಿ ಎದ್ದೇಳ್ತಿಲ್ಲ. ಕುಟ್ಟಿ ಚಾಯನ್ಗೆ ಈ ಕೆಲಸ ಮಾಡಿರೋದು ತನ್ನ ಸೊಸೆನೆ ಅಂತ ಅರ್ಥ ಆಗುತ್ತೆ. ಯಾಕಂದ್ರೆ ಈಕೆಯಿಂದ ತೊಂದರೆ ಅನುಭವಿಸ್ತಿದ್ದು ಅವಳು ಮಾತ್ರ. ತುಂಬಾ ಅಳ್ತಾ ರೂಮಿಂದ ಆಚೆ ಬರ್ತಿರುವಾಗ ಶೈನಿ ಕಿರಣ್ಗೆ ನೀನೇನು ಹೆದರ್ಕೊಳ್ಬೇಡ, ಬೆಳಿಗ್ಗೆ ಎದ್ದು ಅತ್ತೆ ಸತ್ ಹೋಗಿದ್ದಾರೆ ಅಂತ ನಾರ್ಮಲ್ ಆಗಿ ನಾನು ಕೂಗಾಡ್ಕೊಂಡು ಆಚೆ ಹೋಗ್ತೀನಿ, ಜನ ಎಲ್ಲ ಸೇರ್ತಾರೆ, ನನ್ನ ಗಂಡ ಬಂದ್ರೆ ಅಲ್ಲಿಗೆ ಕೆಲಸ ಮುಗೀತು, ಹೇಗಿದ್ರು ಕಾಯಿಲೆ ಬಿದ್ದಿದಾರಲ್ಲ ಅಂತ ಅನುಮಾನ ಬರಲ್ಲ, ಪೋಸ್ಟ್ ಮಾರ್ಟಮ್ಗೂ ತಗೊಂಡ್ ಹೋಗಲ್ಲ, ಯಾರಿಗೂ ಡೌಟ್ ಬರಲ್ಲ ಅಂತ ಧೈರ್ಯ ಹೇಳಿದ್ದು ಕುಟ್ಟಿ ಚಾಯನ್ ಕಿವಿಗೆ ಬಿದ್ದಿರುತ್ತೆ. ಯಾವಾಗ ಇವ್ರಿಗೆ ಗೊಂದಲ ಆಗಿ ಇನ್ನೊಂದ್ಸಲ ಜೀವ ಹೋಗಿದ್ಯಾ ಇಲ್ವಾ ಚೆಕ್ ಮಾಡ್ಕೊಂಡ್ ಬರೋಣ ಅಂತ ರೂಮ್ ಕಡೆ ಬರ್ತಾರೆ, ಆಗ ಔದ್ಕೊಂಡಿದ್ದ ಕುಟ್ಟಿ ಚಾಯನ್ ಶೈನಿ ರೂಮ್ ಗೆ ಹೋಗಿರ್ತಾನೆ. ಅಲ್ಲಿ ಟೇಬಲ್ ಮೇಲೆ ಕೈಯಾಡಿಸಿದಾಗ ಕಾಂಡೋಮ್ ಸಿಗುತ್ತೆ. ಈಗ ಕುಟ್ಟಿ ಚಾಯನ್ಗೆ ತನ್ನ ಸೊಸೆ ಏನೋ ತಪ್ಪು ಮಾಡ್ತಿದ್ದಾಳೆ ಅಂತ ಕನ್ಫರ್ಮ್ ಆಗ್ಬಿಡುತ್ತೆ. ಅವರು ಮತ್ತೆ ರೂಮ್ ಗೆ ಬರೋದಕ್ಕೂ ಮುಂಚೆ ಹೋಗಿ ತನ್ನ ರೂಮ್ ಅಲ್ಲಿ ತನ್ನ ಪಡೆಗೆ ತಾನು ಮಲ್ಕೊಂಡ್ ಬಿಡ್ತಾನೆ. ಶೈನಿ ಕುಟ್ಟಿ ಚಾಯನ್ ರೂಮ್ ಗೆ ಬಂದು ಚೆಕ್ ಮಾಡ್ಕೊಂಡು ಹೋಗಿದ್ದು ಕೂಡ ಗೊತ್ತಾಗಿರುತ್ತೆ. ಅವಳು ಹೋದ್ಮೇಲೆ ಮನೆಗೆ ಬಂದಿರೋದು ತನ್ನ ಮಗನ ಅಥವಾ ಬೇರೆಯವನ ಅಂತ ಕನ್ಫರ್ಮ್ ಮಾಡ್ಕೊಳ್ಳೋಕೆ ತನ್ನ ಮಗನ ನಂಬರ್ಗೆ ಕಾಲ್ ಮಾಡಿ ಮಲ್ಕೊಂಡಿದ್ಯಾ ಮಗನೇ ಅಂತ ಕೇಳ್ತಾನೆ. ಅವರ ಮಗ ಇಷ್ಟೊತ್ತಲ್ಲಿ ಕಾಲ್ ಮಾಡಿ ಮಲ್ಕೊಂಡಿದ್ಯಾ ಅಂತ ಕೇಳಿದ್ರೆ ಏನ್ ಹೇಳಿ, ಮಲಗಿದ್ದೆ, ಏನ್ ಇವಾಗ ಕಾಲ್ ಮಾಡಿದ್ದು ಅಂತ ಕೇಳ್ತಾನೆ. ಏನಿಲ್ಲ, ಹಾಗೆ ಸುಮ್ನೆ ಎಚ್ಚರ ಆಯ್ತು, ನೆನ್ಪಾದೆ ಅಂತ ಕಾಲ್ ಮಾಡಿದೆ ಅಂತ ಏನೋ ಒಂದು ನೆಪ ಹೇಳಿ ಕಾಲ್ ಕಟ್ ಮಾಡ್ಬಿಡ್ತಾನೆ. ತನ್ನ ಸೊಸೆ ಅಕ್ರಮ ಸಂಬಂಧದ ಬಗ್ಗೆ ಕುಟ್ಟಿ ಚಾಯನ್ಗೆ ಕನ್ಫರ್ಮ್ ಆಗಿ ಮನಸ್ಸಿಗೆ ತುಂಬಾ ನೋವಾಗುತ್ತೆ. ಎಲ್ಲಾ ಮುಗೀತು ಅಂತ ಆ ಕಡೆ ರೂಮ್ ಅಲ್ಲಿ ಅವರಿಬ್ರು ಮೈ ಮರಿತಿದ್ರೆ ಕುಟ್ಟಿ ಚಾಯನ್ ಮನೆಯಿಂದ ಅವರು ಹೊರಗಡೆ ಹೋಗೋಕಾಗದೆ ಇರೋ ತರ ಎಲ್ಲಾ ಕಡೆ ಬೀಗ ಹಾಕೊಂಡು ಇವರಿಬ್ಬರಿಗೂ ಒಂದು ಗತಿ ಕಾಣಿಸ್ಬೇಕು ಅಂತ ಕೈಗೆ ರಿಂಚ್ ತಗೊಂಡು ಎಲೆಕ್ಟ್ರಿಸಿಟಿ ಮೈನ್ಸ್ ಫ್ಯೂಸ್ ತೆಗೆದು ಅವ್ರಿಗೆ ಗೊತ್ತಾಗದ ಹಾಗೆ ಔತಿಟ್ಟು ಹಟ್ಟದ ಮೇಲೆ ಹೋಗಿ ಹತ್ತಿ ಸೇರ್ಕೊಳ್ತಾನೆ. ಈಗ ಪ್ರೆಸೆಂಟ್ ಗೆ ಬಂದ್ರೆ ಹಟ್ಟದ ಮೇಲಿಂದ ಬಿದ್ದ ಶೈನಿ ಇನ್ನೂ ಎದ್ದೋಳಕಾಗದೆ ಸುಧಾರಿಸ್ಕೊಳ್ತಿದ್ದಾಳೆ. ಕಿರಣ್ ಯಾರಿರಬಹುದು ಅಂತ ಕೇಳಿದಾಗ ಮತ್ತೆ ಇನ್ನೊಂದ್ಸಲ ಚೆಕ್ ಮಾಡ್ಕೊಂಡ್ ಬರೋಣ ಅಂತ ಕುಟ್ಟಿ ಚಾಯನ್ ರೂಮ್ ಗೆ ಬಂದು ನೋಡ್ತಾಳೆ. ಅಲ್ಲಿ ಕುಟ್ಟಿ ಚಾಯನ್ ಇರೋದಿಲ್ಲ. ಆಗ ಶೈನಿಗೆ ಅರ್ಥ ಆಗುತ್ತೆ, ನಾವು ಕೊಲೆ ಮಾಡಿರೋದು ತನ್ನ ಮಾವನಿಗೆ ಗೊತ್ತಾಗಿದೆ, ಮತ್ತೆ ಇಷ್ಟೊತ್ತು ನಡೆದಕ್ಕೆಲ್ಲ ಕಾರಣ ಅವರೇ ಅಂತ. ತಕ್ಷಣ ಹೋಗಿ ಹೇಗಾದ್ರೂ ಮಾಡಿ ಫ್ಯೂಸ್ ಹುಡುಕ್ಬೇಕು ಅಂತ ಎಲ್ಲಾ ಕಡೆ ಹುಡುಕ್ತಾಳೆ. ಫ್ಯೂಸ್ ಸಿಕ್ತಿಲ್ಲ. ಕಿರಣ್ಗೆ ಹೇಗಾದ್ರೂ ಮಾಡಿ ನಾವು ಆ ಫ್ಯೂಸ್ ಅನ್ನ ಹುಡುಕ್ಲೇಬೇಕು, ಯಾಕಂದ್ರೆ ನಮ್ಮ ಮಾವನಿಗೆ ಕಣ್ಣು ಕಾಣದೇ ಇರಬಹುದು, ಆದ್ರೆ ಈ ಮನೆಯಲ್ಲಿ ಯಾವ ಯಾವ ಮೂಲೆಯಲ್ಲಿ ಯಾವ ಯಾವ ವಸ್ತು ಇದೆ ಅಂತ ಚೆನ್ನಾಗಿ ಗೊತ್ತು ಅಂತ ಹೇಳ್ತಾಳೆ. ಕಿರಣ್ಗಂತೂ ಕುಟ್ಟಿ ಚಾಯನ್ಗೆ ವಿಷಯ ಗೊತ್ತಾಗಿದೆ ಅಂತ ತಿಳಿದು ತುಂಬಾ ಟೆನ್ಷನ್ ಆಗ್ತಾನೆ. ಆಗ ಶೈನಿ, ಈಗ ನಾವು ಧೈರ್ಯ ಕಳ್ಕೊಂಡ್ರೆ ತೊಂದರೆಯಲ್ಲಿ ತಗೊಳಕೊಳ್ತೀವಿ, ಏನಾದ್ರೂ ಸೊಲ್ಯೂಷನ್ ಹುಡುಕ್ಬೇಕು ಅಂದಾಗ ಕಿರಣ್, ನಾನು ಇಲ್ಲಿಂದ ಹೋಗ್ಬೇಕು, ಏನಾದ್ರೂ ಮಾಡು ಶೈನಿ ಅಂತ ಕೇಳ್ತಾನೆ. ನೀನ್ ಇಲ್ಲಿಂದ ತಪ್ಪಿಸ್ಕೊಳ್ಳೋಕೆ ದಾರಿ ಇದಾವೆ ಕಿರಣ್, ಆದ್ರೆ ನೀನು ಬೆಳಿಗ್ಗೆವರೆಗೂ ಇಲ್ಲಿಂದ ಹೋಗೋ ಹಾಗಿಲ್ಲ, ನಾವು ಆ ಕುಟ್ಟಿ ಚಾಯನ ಬಿಡಬಾರ್ದು ಅಂತಾಳೆ. ಆಗ ಆಲ್ರೆಡಿ ತುಂಬಾ ಹೆದರಿದ ಕಿರಣ್, ನೀನ್ ಏನ್ ಹೇಳ್ತಿದ್ಯಾ ಶೈನಿ, ಈಗಾಗಲೇ ಒಂದು ತಪ್ಪು ಮಾಡಿ ತಪ್ಪಿಸ್ಕೊಳ್ಳೋಕ್ ಆಗ್ತಿಲ್ಲ, ನೀನೇನ್ ಮಾತಾಡ್ತಿದ್ಯಾ ಗೊತ್ತಾ ಅಂತಾನೆ. ಆಗ ಶೈನಿ, ನೀನು ಮೊದಲು ಹೆದರೋದನ್ನ ಬಿಡು, ನಾನು ಹೇಳೋದನ್ನ ಸಮಾಧಾನವಾಗಿ ಕೇಳಿಸ್ಕೊ. ಕುಟ್ಟಿ ಚಾಯನ್ ತನ್ನ ಹೆಂಡತಿ ನೆರಳೋದನ್ನ ನೋಡೋಕಾಗದೆ ಅವಳನ್ನ ತಾನೇ ಸ್ವತಃ ಕೊಂದು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಅರ್ಥ ಆಯ್ತಾ? ನಾವು ಇಂಥದೊಂದು ಕಟ್ಟುಕತೆ ಕಟ್ಟಬೇಕು ಅಂದ್ರೆ ಏನ್ ಮಾಡ್ಬೇಕೋ ಅದನ್ನೇ ಮಾಡ್ಬೇಕು. ನೋಡು ಕಿರಣ್, ನಾವಿಬ್ರು ಸಿಕ್ಕಾಕೊಂಡಿದೀವಿ, ಇದರಿಂದ ತಪ್ಪಿಸ್ಕೊಳ್ಳೋಕೆ ನಮ್ಗೆ ಬೇರೆ ದಾರಿ ಇಲ್ಲ, ಯೋಚನೆ ಮಾಡು. ಇನ್ನೊಂದು ವಿಷಯ, ಇಷ್ಟೆಲ್ಲಾ ಮಾಡಿರೋ ಕುಟ್ಟಿ ಚಾಯನ್ ಎಷ್ಟೇ ಆದ್ರೂ ವಯಸ್ಸಾದ ಮನುಷ್ಯ, ಅವನನ್ನ ಮುಗಿಸೋಕೆ ನನ್ನ ಜೊತೆ ನೀನೊಬ್ಬ ಕೈ ಜೋಡಿಸಿದ್ರೆ ಸಾಕು, ಆದ್ರೆ ಕುಟ್ಟಿ ಚಾಯನ್ ಮೈ ಮೇಲೆ ಒಂದು ಗಾಯ ಕೂಡ ಆಗ್ಬಾರ್ದು, ಆಗ ಮಾತ್ರ ಯಾರಿಗೂ ಅನುಮಾನ ಬರಲ್ಲ ಅಂತ ಹೇಳಿ ಕರ್ಕೊಂಡು ಹೋಗ್ತಾಳೆ. ಕುಟ್ಟಿ ಚಾಯನ್ ಇದನ್ನೆಲ್ಲ ಮರೆಯಲ್ಲೇ ನಿಂತು ಕೇಳಿಸ್ಕೊಳ್ತಿದ್ದಾನೆ. ತನ್ನ ಹೆಂಡತಿಗೋಸ್ಕರ ಹೊಸ ಬಟ್ಟೆಗಳನ್ನ ಕೈಗೆತ್ಕೊಳ್ತಾನೆ. ಈಗ ಕುಟ್ಟಿ ಚಾಯನ್ಗೆ ದೃಷ್ಟಿಹೀನ ಆಗಿದ್ರು ಈಗ ಅವನ ಮುಂದೆ ಇರುವ ಆಯುಧ ಕತ್ತಲೇನೆ. ಯಾಕಂದ್ರೆ ಇಷ್ಟು ದೊಡ್ಡ ಮನೆಯಲ್ಲಿ ತುಂಬಾ ವರ್ಷಗಳಿಂದ ಇದ್ದ ಅನುಭವದಿಂದ ಪ್ರತಿಯೊಂದು ಮೂಲೆ ಮೂಲೆ ಬಗ್ಗೆನೂ ಗೊತ್ತಿರುತ್ತೆ. ಕಿರಣ್ಗೆ ಅಷ್ಟು ಗೊತ್ತಿರಲ್ಲ. ಇದನ್ನೇ ಆಯುಧ ಮಾಡ್ಕೊಂಡು ಅವ್ರಿಗೆ ಕತ್ತಲಲ್ಲೇ ಒಂದು ಗತಿನ ಕಾಣಿಸ್ಬೇಕು ಅಂತ ಎಲೆಕ್ಟ್ರಿಕ್ ಫ್ಯೂಸ್ ಅನ್ನ ತೆಗೆದಿರ್ತಾನೆ. ಈ ಕಡೆ ಶೈನಿ ತನ್ನ ಮಾವನ್ನ ಮುಗಿಸೋಕೆ ಕಿರಣ್ಗೆ ಉರ್ದುಂಬಿಸ್ತಾಳೆ. ಕಿರಣ್, ಇದನ್ನ ಬಿಟ್ರೆ ಬೇರೆ ದಾರಿ ಇಲ್ವಾ ಅಂತ ಕೇಳಿದ್ರೆ ಶೈನಿ, ಒಂದು ಸಲ ಬೆಳಕಾದ್ರೆ ಎಲ್ಲಾ ವಿಷಯ ಆಚೆ ಬಂದ್ಬಿಡುತ್ತೆ ಅಂತ ಹೇಳಿ ಅವನ ಕೈಗೆ ಒಂದು ಟಾರ್ಚ್ ಲೈಟ್ ಅನ್ನ ಕೊಟ್ಟು, ಇದನ್ನ ಎಮರ್ಜೆನ್ಸಿಗೆ ಇಟ್ಕೋ, ತುಂಬಾ ಬ್ರೈಟ್ ಆಗಿ ಬೆಳಕು ಬರುತ್ತೆ, ಆನ್ ಮಾಡಬೇಡ ಅಂತ ಹೇಳಿ ಅವಳ ರೂಮಿಗೆ ಬಂದು ಸೀಮೆಣ್ಣೆ ದೀಪವನ್ನ ಹಚ್ಕೊಂಡು ಹುಡ್ಕೋಕೆ ನೋಡ್ತಾರೆ. ಆದ್ರೆ ಕರೆಂಟ್ ಇಲ್ದೇ ಇದ್ದಾಗ ತನ್ನ ಸೊಸೆ ಸೀಮೆಎಣ್ಣೆ ದೀಪದ ಹತ್ರನೇ ಬರ್ತಾಳೆ ಅಂತ ಮೊದಲೇ ಅಂದಾಜು ಮಾಡಿದ ಕುಟ್ಟಿ ಚಾಯನ್ ಆ ದೀಪದ ಬತ್ತಿ ಹೋಗಿರೋ ಹೋಲನ್ನ ಅಗಲ ಮಾಡಿ ಇಟ್ಟಿರ್ತಾನೆ. ಅವಳು ದೀಪ ಹಿಡ್ಕೊಂಡಾಗ ಬಾಟಲ್ ಒಳಗಡೆ ಬೆಂಕಿ ಹರಡಿ ಅದು ಬರ್ಸ್ಟ್ ಆಗಿ ಕೈಯೆಲ್ಲ ಬೆಂಕಿ ಹತ್ಕೊಂಡ್ ಬಿಡುತ್ತೆ. ಶೈನಿ ಕೈಗೆ ಬೆಂಕಿ ಹಚ್ಕೊಂಡು ಉರಿತಾ ಇರುತ್ತೆ, ಕೈಯೆಲ್ಲ ಸುಟ್ಟು ಹೋಗ್ತಿದೆ. ಹೇಗೋ ಕಷ್ಟಪಟ್ಟು ಬೆಂಕಿ ಆರಿಸ್ಕೊತಾಳೆ, ಆದ್ರೆ ಅಷ್ಟೊತ್ತಿಗೆ ಕೈ ಸುಟ್ಟು ಹೋಗಿರುತ್ತೆ. ಅವಳಿಗೆ ಉರಿ ತಡೆಯೋಕಾಗ್ತಿಲ್ಲ. ಕಿರಣ್ ಕೈಗೆ ಆಯಿಂಟ್ಮೆಂಟ್ ಎಲ್ಲ ಹಚ್ಚಿ ಹೇಳ್ತಾನೆ, ಇಲ್ಲಿ ನಾವು ಕುಟ್ಟಿ ಚಾಯನ್ನ ಕೊಲ್ಲೋದಕ್ಕೆ ನೋಡ್ತಿರೋದಲ್ಲ, ಅವನು ನಮ್ಮನ್ನ ಕೊಲ್ಲೋಕೆ ನೋಡ್ತಿದ್ದಾನೆ ಅಂತ. ಈ ಕಡೆ ಕುಟ್ಟಿ ಚಾಯನ್ ತನ್ನ ಹೆಂಡತಿ ರೂಮ್ ಅಲ್ಲಿ ಕೂತ್ಕೊಂಡು ಅವಳ ಜೊತೆ ಇದ್ದ ಹಳೆ ನೆನಪುಗಳನ್ನ ನೆನಪಿಸ್ಕೊಳ್ತಿದ್ದಾನೆ. ಕುಟ್ಟಿ ಚಾಯನ್ ಹೆಂಡತಿನ ಎಷ್ಟು ಪ್ರೀತಿಸ್ತಾನೆ ಅಂದ್ರೆ ನರ್ಸ್ ಕೆಲಸ ಬಿಟ್ಟು ಹೋದಾಗ ಆ ಯಮ್ಮನ ಮಂಚಕ್ಕೆ ಸ್ವತಃ ತಾನೇ ಒಂದು ಕಾಲಿಂಗ್ ಬೆಲ್ ಅನ್ನ ಅಳವಡಿಸಿ, ನಿನ್ಗೇನೇ ಅಗತ್ಯ ಇದ್ರು ಈ ಸ್ವಿಚ್ ಹೊತ್ತು ನಾನು ಬರ್ತೀನಿ ಅಂತ ಹೇಳಿರ್ತಾನೆ. ಅದನ್ನೆಲ್ಲ ನೆನಪಿಸ್ಕೊಂಡು ಪಾಪ ಕುಟ್ಟಿ ಚಾಯನ್ ಶೋಕ ಅನುಭವಿಸ್ತಿರ್ತಾನೆ. ಆ ಹೊಸ ಬಟ್ಟೆಗಳನ್ನ ತಂದು ಹೆಂಡತಿಗೆ ಹಾಕಿ ಹೋಗ್ತಾನೆ. ಕುಟ್ಟಿ ಚಾಯನ್ ಆ ರೂಮ್ ಇಂದ ಹೊರಗಡೆ ಹೋದ್ಮೇಲೆ ಇವರಿಬ್ರು ಅಲ್ಲಿಗೆ ಬರ್ತಾರೆ. ಬಂದು ನೋಡಿದ್ರೆ ಆ ಯಮ್ಮನಿಗೆ ಹಾಕಿದ ನೈಟಿಯನ್ನ ತೆಗೆದು ಕುಟ್ಟಿ ಚಾಯನ್ ಶವಕ್ಕೆ ಹೊಸ ಬಟ್ಟೆಯನ್ನ ಹಾಕಿರ್ತಾನೆ. ಶೈನಿ ಮತ್ತೆ ಕಿರಣ್ ಅದನ್ನ ನೋಡ್ತಿರುವಾಗಲೇ ಕುಟ್ಟಿ ಚಾಯನ್ ಓಡಾಡೋ ಶಬ್ದ ಬರುತ್ತೆ. ನಿಧಾನವಾಗಿ ಹೊರಗಡೆ ಹೋಗ್ತಾರೆ. ಕುಟ್ಟಿ ಚಾಯನ್ ಕೈಯಲ್ಲಿ ರಿಂಚ್ ಹಿಡ್ಕೊಂಡು ಮನೆಯ ಸ್ಟೋರ್ ರೂಮ್ ಕಡೆ ಹೋಗ್ತಾನೆ. ಇವರು ಕುಟ್ಟಿ ಚಾಯನ್ನ ಕೊಲ್ಲೋಕೆ ಸ್ಟೋರ್ ರೂಮ್ ಒಳಗಡೆ ಹೋಗ್ತಾರೆ. ಆದ್ರೆ ಹೆಜ್ಜೆ ಸಪ್ಪಳ ಕೇಳಿಸ್ಕೊಂಡ ಕುಟ್ಟಿ ಚಾಯನ್ ತಕ್ಷಣ ಅಲ್ಲಿದ್ದ ತೆಂಗಿನಕಾಯಿಗಳನ್ನ ಅವರ ಮೇಲೆ
ಎಸಿತಾ ಅಟ್ಯಾಕ್ ಮಾಡ್ತಾನೆ. ಅಷ್ಟೇ ಅಲ್ಲದೆ ಚೀಲ ಅರ್ಧ ಆದ್ಮೇಲೆ ತಗೊಂಡು ಅವರ ಕಡೆ ಬೀಸ್ತಾನೆ. ಇಬ್ಬರಿಗೂ ಸರಿಯಾಗಿ ಹೊಡೆತಾ ಬೀಳುತ್ತೆ. ನನ್ನ ಹೆಂಡತಿನ ಅನ್ಯಾಯವಾಗಿ ಸಾಯಿಸ್ಬಿಟ್ಟಿಯಲ್ಲ ರಾಕ್ಷಸಿ ಅಂತ ಹೇಳ್ತಾ ಜೋರಾಗಿ ಶೈನಿಗೆ ಹೊಡೆದಿದ್ದೆ ಅವಳು ನೆಲಕ್ಕೆ ಬೀಳ್ತಾಳೆ. ಆಗ ಕಿರಣ್ ಕುಟ್ಟಿ ಚಾಯನ್ ಕುತ್ತಿಗೆ ಹಿಡಿದು ಕೊಲ್ಲೋಕೆ ಪ್ರಯತ್ನ ಪಡ್ತಾನೆ. ಹೇಗೋ ಹೊಸ್ಕಾಡ್ತಾ ಗೋಡೆಗೆ ಕಾಲ್ ಸಿಕ್ಕಿಸ್ಕೊಂಡು ಹಿಂದಕ್ಕೆ ದೂಕಿದ್ದೆ ಕಿರಣ್ ಹೋಗಿ ಕಾಯಿ ಸುಲಿಯೋ ಮಿಷಿನ್ ಮೇಲೆ ಕೂತ್ ಬಿಡ್ತಾನೆ. ಅವನ ತೊಡೆಗೆ ಅದು ಚುಚ್ಕೊಳ್ಳುತ್ತೆ. ಆಗ ಕುಟ್ಟಿ ಚಾಯನ್ ಆ ರಾಡ್ ಎಳೆದು ಕಿರಣ್ಗೆ ವಿಪರೀತ ಗಾಯ ಮಾಡ್ಬಿಡ್ತಾನೆ. ಕುಟ್ಟಿ ಚಾಯನ್ ಹೇಗೋ ಅವನಿಂದ ಬಿಡಿಸ್ಕೊಂಡು ಆಚೆ ಬಂದ್ಬಿಡ್ತಾನೆ. ಶೈನಿ ಮತ್ತೆ ಕಿರಣ್ ಇಬ್ಬರಿಗೂ ವಿಪರೀತ ಗಾಯಗಳಾಗಿವೆ. ಕಿರಣ್ಗಂತೂ ತುಂಬಾ ಕೋಪ ಬಂದಿದೆ. ಶೈನಿ ಹತ್ರ ಬಂದು ಕುಟ್ಟಿ ಚಾಯನ್ ನ ಮಾತ್ರ ಸುಮ್ನೆ ಬಿಡಬಾರ್ದು, ಶೈನಿ ಕೊಂದು ಮುಗಿಸ್ಲೇಬೇಕು ಅಂತ ಡಿಸೈಡ್ ಮಾಡ್ಕೋತಾರೆ. ಈ ಕಡೆ ಕುಟ್ಟಿ ಚಾಯನ್ಗೆ ಈ ಗಲಾಟೆಯಲ್ಲಿ ಕಾಲ್ ಬೆರಳ ಉಗುರಿಗೆ ಏಟು ಬಿದ್ದಿದ್ರೆ ಲೆಕ್ಕಕ್ಕೆ ಇಟ್ಕೊಳ್ಳದೆ ಆ ಉಗ್ರನ್ನೇ ಕಿತ್ತು ಬಿಸಾಕ್ತಾನೆ. ಕುಟ್ಟಿ ಚಾಯನ್ಗೆ ವಯಸ್ಸಾಗಿರಬಹುದು, ಆದ್ರೆ ವಯಸ್ಸಲ್ಲಿದ್ದಾಗ ಈ ಮನುಷ್ಯ ತುಂಬಾ ಒರಟು ಮತ್ತೆ ಗಟ್ಟಿ ಸ್ವಭಾವದವನು ಅಂತ ಈ ಸೀನಿಂದ ಗೊತ್ತಾಗುತ್ತೆ. ಈ ಕಡೆ ಕಿರಣ್ ಕುಟ್ಟಿ ಚಾಯನ್ನ ಹುಡ್ಕೊಂಡು ಹಾಲ್ಗೆ ಬರ್ತಾನೆ. ಅವನು ಮುಂದೆ ನೋಡ್ತಿದ್ರೆ ಕುಟ್ಟಿ ಚಾಯನ್ ರಿಂಚ್ ಹಿಡ್ಕೊಂಡು ಕಿರಣ್ ಹಿಂದೆನೆ ನಿಂತಿದ್ದಾನೆ. ಕೈ ಎತ್ತಿ ಕಿರಣ್ ತಲೆ ಮೇಲೆ ಇನ್ನೇನ್ ರಿಂಚನ್ನ ಬೀಸ್ಬೇಕು ಅನ್ನೋ ಅಷ್ಟರಲ್ಲಿ ಹಿಂದೆಯಿಂದ ಶೈನಿ ಕುಟ್ಟಿ ಚಾಯನ್ ತಲೆ ಮೇಲೆ ಹೊಡೆದು ಬೀಳಿಸ್ಬಿಡ್ತಾಳೆ. ಕುಟ್ಟಿ ಚಾಯನ್ ತಲೆಗೆ ತುಂಬಾ ಪೆಟ್ಟು ಬೀಳುತ್ತೆ. ಕೆಳಗಡೆ ಬಿದ್ದಿರುವಾಗಲೇ ಶೋಕೇಸ್ ಸ್ಟ್ಯಾಂಡ್ ಅನ್ನ ಕಿರಣ್ ಅವನ ಮೇಲೆ ತಳ್ತಾನೆ. ಆದ್ರೆ ಕುಟ್ಟಿ ಚಾಯನ್ ತಪ್ಪಿಸ್ಕೊತಾನೆ. ಆದ್ರೆ ಈಗಾಗಲೇ ವಯಸ್ಸಾಗಿರೋ ಕುಟ್ಟಿ ಚಾಯನ್ ತಲೆ ಮೇಲೆ ಬಿದ್ದಿರೋ ಹೊಡೆತದಿಂದ ಮೇಲೆ ಹೇಳೋಕಾಗ್ತಿಲ್ಲ. ಶೈನಿ ತನ್ನ ಮಾವನ್ನ ಎಳೆದುಕೊಂಡು ಹೋಗ್ತಾ ಕಿರಣ್ಗೆ ಸೀಮೆಣ್ಣೆ ತಗೊಂಡ್ ಬಾ ಅಂತ ಹೇಳ್ತಾಳೆ. ಕುಟ್ಟಿ ಚಾಯನ್ ಕತೆ ಮುಗೀತು ಅನ್ನೋ ಅಷ್ಟರಲ್ಲಿ ಅವಳು ಎಳ್ಕೊಂಡು ಹೋಗ್ಬೇಕಾದ್ರೆ ಒಂದು ಬಾಗಿಲ ಹತ್ರ ಹೋದಾಗ ಶೈನಿಗೆ ಬಾಗಿಲಲ್ಲಿ ಬಡ್ದು ಬಿಡ್ತಾನೆ. ಶೈನಿಗೆ ಮತ್ತೆ ಹೆಡ್ ಇಂಜುರಿ ಆಗುತ್ತೆ. ಕುಟ್ಟಿ ಚಾಯನ್ ಅಲ್ಲಿಂದ ಎದ್ದು ಹೋಗಿ ತಪ್ಪಿಸ್ಕೊಂಡ್ ಬಿಡ್ತಾನೆ. ಶೈನಿಗೆ ತುಂಬಾ ಕೋಪ ಬಂದಿರುತ್ತೆ. ಈ ಸಲ ಅವಳು ನೀನು ನಮ್ಮಿಂದ ಎಲ್ಲಿಗೆ ತಪ್ಪಿಸ್ಕೊಂಡು ಹೋಗ್ತೀಯ ಮಾವ, ನಿನ್ನನ್ನ ಮಾತ್ರ ಸುಮ್ನೆ ಬಿಡೋದಿಲ್ಲ. ಆ ಸತ್ತು ಹೋಗಿರೋ ಹೆಣಕ್ಕೋಸ್ಕರ ಇಷ್ಟೊಂದು ಆಟ ಆಡ್ತಿದೀಯಾ? ಆ ಹೆಣಕ್ಕೆ ಪೌಡರ್ ಹಾಕಿ ಬಟ್ಟೆ ಹಾಕಿ ಶೃಂಗಾರ ಮಾಡಿದ್ಯಾ ಅಲ್ವಾ? ನನ್ ಲೈಫ್ ನ ಹಾಳು ಮಾಡಿದವಳು ಅವಳು. ಕೇಳಿಸ್ಕೊ, ಆಗಿದ್ದಾಗ್ಲಿ ನಿನ್ ಹೆಂಡತಿ ಶವನ ಇರೋ ಜಾಗದಲ್ಲೇ ಸೀಮೆಣ್ಣೆ ಹಾಕಿ ಸುಟ್ಟಾಕ್ತೀನಿ, ಬೇಕಿದ್ರೆ ಬಂದು ನೋಡು ಅಂತ ಹೇಳಿ ಕಿರಣ್ಗೆ ಸೀಮೆಣ್ಣೆ ಎರಚೋಕೆ ಹೇಳ್ತಾಳೆ. ನನ್ನ 4 ವರ್ಷದ ಜೀವನ ಕಿತ್ಕೊಂಡ ನಿನ್ನ ಹೆಂಡತಿನ ಹೇಗೆ ಸುಡ್ತೀನಿ ಅಂತ ಬಂದು ನೋಡು ಅಂತಾಳೆ. ಆಗ ಪಾಪ ಕುಟ್ಟಿ ಚಾಯನ್ ನಿಧಾನವಾಗಿ ಹೊರಗಡೆ ಬರ್ತಾನೆ. ಶೈನಿ ಕೋಪದಲ್ಲಿ 2 ಸಲ ಜೋರಾಗಿ ಕಪ್ಪಾಳಕ್ಕೆ ಹೊಡೆದು ಸೋಫಾ ಮೇಲೆ ತಳ್ಳಿ ಕಾಲಲ್ಲಿ ಒದ್ದು ಕುಟ್ಟಿ ಚಾಯನ್ನ ಎತ್ತಿ ಶೈನಿ ಗೋಡೆಗೆ ದಬ್ಬಿ ಹಿಡ್ಕೊಂಡು ಕಿರಣ್ಗೆ ಆ ಸ್ಕ್ರೂ ಡ್ರೈವರ್ ತಗೊಂಡು ಚುಚ್ಚೋದಕ್ಕೆ ಹೇಳ್ತಾಳೆ. ಅವನು ಚುಚ್ಚೇ ಬಿಡ್ತಾನೆ. ಕುಟ್ಟಿ ಚಾಯನ್ ಕತೆ ಮುಗೀತು ಅನ್ಕೋತಿರುವಾಗಲೇ ಆ ನೋವಲ್ಲೂ ತಾತ ಕಿರಣ್ ತೊಡೆ ಮೇಲೆ ಗಾಯದ ಮೇಲೆ ಒದ್ದು ಅವನನ್ನ ಬೀಳ್ಸಿ ಸೊಸೆ ಅಡ್ಡ ಬಂದಾಗ ಅವಳ ಕಣ್ಣಿಗೆ ಚುಚ್ಚಿ ಅಲ್ಲಿಂದ ಹೊರಟು ರೂಮ್ಗೆ ಹೋಗಿ ಮೊಬೈಲ್ ಅಲ್ಲಿ 100ಗೆ ಡಯಲ್ ಮಾಡಿ ಪೊಲೀಸ್ನವ್ರಿಗೆ ಅಡ್ರೆಸ್ ಹೇಳ್ಬಿಡ್ತಾನೆ. ಈ ಕಡೆ ಶೈನಿ ಕಷ್ಟಪಟ್ಟು ಎದ್ದು ಅಡ್ಗೆ ಮನೆಗೆ ಹೋಗಿ ನೀರ್ ಕುಡಿದು ಡ್ರಾಯರ್ ಅಲ್ಲಿ ಇದ್ದ ಮುಚ್ಚೆತ್ಕೋತಾಳೆ. ಈಗ ಕುಟ್ಟಿ ಚೈನ್ ಕತೆ ಮುಗಿಸ್ಲೇಬೇಕು ಅಂತ ಆಚೆ ಬಂದು ಮಾವನ ರೂಮ್ಗೆ ಹೋದ್ರೆ ಅಲ್ಲಿ ಮಾವ ಇಲ್ಲ. ಅವರ ಫೋನ್ ವೈಬ್ರೇಟ್ ಆಗ್ತಿರುತ್ತೆ. ಆ ಫೋನ್ ಎತ್ಕೊಂಡು ನೋಡಿದ್ರೆ ಕುಟ್ಟಿ ಚಾಯನ್ ಆಲ್ರೆಡಿ ಪೊಲೀಸ್ಗೆ ಕಾಲ್ ಮಾಡಿರೋದು ಗೊತ್ತಾಗುತ್ತೆ. ಆಗ ಆಚೆ ಬಂದು ಕಿರಣ್ ಹತ್ರ ಕುಟ್ಟಿ ಚಾಯನ್ ಆಗ್ಲೇ ಪೊಲೀಸ್ನವ್ರಿಗೆ ಇನ್ಫಾರ್ಮ್ ಮಾಡಿದ್ದಾನೆ. ಅವರು ಈ ಲೊಕೇಶನ್ ಹುಡ್ಕೊಂಡು ಬರೋದಕ್ಕೆ 1 ಅವರ್ ಬೇಕು. ಅಷ್ಟ್ರೊಳಗಡೆ ನಾವು ಏನಾದ್ರೂ ಮಾಡ್ಲೇಬೇಕು. ಈಗ ನಾವಿರೋ ಕಂಡೀಷನ್ ಅಲ್ಲಿ ನಮ್ಮಿಬ್ಬರಿಂದಲೇ ಈ ಕೆಲಸ ಸಾಧ್ಯ ಆಗುತ್ತೆ ಅಂತ ನನಗೆ ಅನಿಸ್ತಿಲ್ಲ. ನಿನ್ನ ಡ್ರಾಪ್ ಮಾಡೋಕ್ ಬರ್ತಾನಲ್ಲ ನಿನ್ನ ಫ್ರೆಂಡ್, ಅವನನ್ನು ಕರಿ, ಏನಾದ್ರೂ ಮಾಡೋಣ ಅಂತ ಹೇಳಿ ಅವನಿಗೆ ಕಾಲ್ ಮಾಡಿಸ್ತಾಳೆ. ಕಿರಣ್ ಫ್ರೆಂಡ್ ಗೆ ನಾವಿಲ್ಲಿ ಟ್ರ್ಯಾಪ್ ಆಗಿದ್ದೀವಿ ಅಂತ ಹೇಳಿದ ತಕ್ಷಣ ಅವನು ಎದ್ದು ಓಡಿ ಬರ್ತಾನೆ. ಮನೆ ಹತ್ರ ಬಂದಾಗ ಎಲ್ಲಾ ಡೋರ್ ಕ್ಲೋಸ್ ಆಗಿದೆ, ಎಲ್ಲಿಂದ ಬರ್ಬೇಕು ಅಂತ ಗೊತ್ತಾಗ್ತಿಲ್ಲ ಅಂತ ಕಾಲ್ ಮಾಡ್ತಾನೆ. ಆಗ ಶೈನಿ ಮಾವಿನ ಮರದ ಮೇಲೆ ಹತ್ತಿ ವೆಂಟಿಲೇಷನ್ ವಿಂಡೋ ಹತ್ರ ಇಳಿದು ಒಳಗಡೆ ಬರೋಕ್ ಹೇಳು ಅಂತ ಶೈನಿ ಹೇಳ್ಕೊಡ್ತಾಳೆ. ಆಗ ಕಿರಣ್ಗೆ ಗೊತ್ತಾಗುತ್ತೆ ಇವಳು ನನ್ನೊಬ್ಬನ ಹತ್ರ ಮಾತ್ರ ಅಫೈರ್ ಇಟ್ಕೊಂಡಿಲ್ಲ, ಇವಳ ಕ್ಯಾರೆಕ್ಟರ್ ಸರಿ ಇಲ್ಲ ಅಂತ. ಕೋಪದಿಂದ ನೀನು ಇಂಥವಳ ಅಂತ ಅವಳನ್ನ ಕೇಳಿದ್ರೆ ಶೈನಿ ಈಗ ನನಗೆ ನೀನು ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಕೊಡೋದನ್ನ ಬಿಟ್ಟು ಮೊದಲು ಇಲ್ಲಿಂದ ಎಸ್ಕೇಪ್ ಆಗೋದ್ರ ಬಗ್ಗೆ ಯೋಚನೆ ಮಾಡು ಅಂತಾಳೆ. ಕಿರಣ್ ಫ್ರೆಂಡ್ ಬರ್ತಾನೆ. ಬಂದು ಇವರಿಬ್ಬರ ಸ್ಥಿತಿ ನೋಡಿ ಇಲ್ಲಿ ಏನಾಗ್ತಿದೆ, ಯಾರ್ ನಿಮ್ಮನ್ನ ಹೀಗೆ ಮಾಡಿದ್ದು ಅಂತ ಕೇಳ್ತಾನೆ. ಕಿರಣ್ ಕುಟ್ಟಿ ಚಾಯನ್ ನಮ್ಮನ್ನ ಕೊಲ್ಲೋಕೆ ನೋಡ್ತಿದ್ದಾನೆ ಅಂತ ಹೇಳ್ತಾನೆ. ಕಿರಣ್ ಫ್ರೆಂಡ್ ಆ ಕಡೆ ನೋಡಿದ್ರೆ ಕುಟ್ಟಿ ಚಾಯನ್ ಬಿಡಿ ಸೇತ್ಕೊಂಡು ನಿಂತಿದ್ದಾನೆ. ಆಗ ಶೈನಿ ಕೈಯಲ್ಲಿದ್ದ ಮುಚ್ಚಿಸ್ಕೊಂಡು ಕುಟ್ಟಿ ಚಾಯನ್ ಕಡೆ ಓಡ್ತಿರ್ತಾನೆ. ಕತ್ತಲಲ್ಲಿ ಬ್ಲೆಡ್ ಮೇಲೆ ಕಾಲಿಟ್ಟು ಜಾರ್ಕೊಂಡು ಹೋಗಿ ಕಾಲಿಗೆ ಶಾರ್ಪ್ ಆಗಿರೋ ಕಬ್ಬಿಣದ ವಸ್ತು ಚುಚ್ಕೊಂಡ್ ಬಿಡುತ್ತೆ. ಕುಟ್ಟಿ ಚಾಯನ್ ಸಿಕ್ಕಿದ್ದೆ ಚಾನ್ಸ್ ಅಂತ ಅವನ್ನ ಹಿಡ್ಕೊಂಡು ರಿಂಚ್ ಅಲ್ಲಿ ತಲೆ ಮೇಲೆ 3 ಸಲ ಬಲವಾಗಿ ಹೊಡೆದು ಸಾಯಿಸ್ಬಿಡ್ತಾನೆ. ಶೈನಿ ಹಾಕೊಂಡಿದ್ದ ಪ್ಲಾನ್ ಅವಳಿಗೆ ಉಲ್ಟಾ ಹೊಡಿತು. ಈ ರೀತಿ ಆಗುತ್ತೆ ಅಂತ ಅವಳು ನಿರೀಕ್ಷೆ ಮಾಡಿರ್ಲಿಲ್ಲ. ಆಗ ಮರೆಯಲ್ಲಿ ಹೋಗಿ ಫೋನ್ ತಗೊಂಡು ಗಂಡನಿಗೆ ಕಾಲ್ ಮಾಡಿ, ರೀ ನಮ್ಮ ಮನೆಗೆ ಯಾರೋ ಬಂದಿದ್ದಾರೆ ಅಂತ ಅನಿಸ್ತಿದೆ, ಮಾವ ಕಿರ್ಚೋ ತರ ಸೌಂಡ್ ಕೇಳಿಸ್ತಿದೆ, ನನಗೆ ಹೆದರಿಕೆಯಾಗಿ ರೂಮ್ ಒಳಗಡೆ ಲಾಕ್ ಮಾಡ್ಕೊಂಡಿದ್ದೀನಿ, ನಿಮ್ಮ ಫ್ರೆಂಡ್ ಯಾರಿಗಾದ್ರೂ ಕಾಲ್ ಮಾಡಿ ಮನೆಗೆ ಕಳಿಸಿ ಅಂತ ಹೇಳ್ತಾಳೆ. ಶೈನಿ ಇಲ್ಲಿ ಆಗಿರೋ ಎಲ್ಲಾ ಘಟನೆಗಳನ್ನ ಕಿರಣ್ ಮೇಲೆ ಎತ್ತಾಕ್ಬಿಡೋಣ ಅಂತ ಪ್ಲಾನ್ ಮಾಡಿದ್ದಾಳೆ. ಆದ್ರೆ ಅವಳು ಫೋನ್ ಅಲ್ಲಿ ಮಾತಾಡ್ಬೇಕಾದ್ರೆ ಕಿರಣ್ ಕೇಳಿಸ್ಕೊಂಡ್ ಬಿಡ್ತಾನೆ. ಅವಳ ಹತ್ರ ಬಂದು ಕಳೆದ 7-8 ತಿಂಗಳುಗಳಿಂದ ನನಗೆ ಮೋಸ ಮಾಡ್ತಾ ಬರ್ತಿದ್ಯಾ, ಯಾರು ನಿನ್ ಬಗ್ಗೆ ಕೆಟ್ಟದಾಗಿ ಹೇಳಿದ್ರು ನಾನು ನಂಬಿರ್ಲಿಲ್ಲ, ಅದಕ್ಕೆ ಈಗ ನನಗೆ ಪನಿಷ್ಮೆಂಟ್ ಸಿಗ್ತಾ ಇದೆ, ನನಗೆ ಮೋಸ ಮಾಡಿ ಸಿಕ್ಕಾಕ್ಸೋಕೆ ಪ್ಲಾನ್ ಮಾಡ್ತಿದ್ಯಾ ಅಲ್ವಾ ಅಂತ ಕೋಪದಲ್ಲಿ ಕುತ್ತಿಗೆ ಹಿಡ್ಕೊಂಡು ಅವಳಿಗೆ ಚೆನ್ನಾಗಿ ಹೊಡೆದು ಬಿಡಿಸ್ತಾನೆ. ಶೈನಿ ಕೂಡ ಕೈಗೆ ಸಿಕ್ಕದನ್ನ ಅವನ ಮೇಲೆ ಬಿಸಾಕ್ತಾ ಕೌಂಟರ್ ಅಟ್ಯಾಕ್ ಮಾಡ್ತಾಳೆ. ಇಬ್ಬರು ತುಂಬಾ ಹೊತ್ತು ಕಿತ್ತಾಡ್ತಾರೆ. ಇಷ್ಟೊತ್ತು ಇಬ್ಬರು ಸೇರಿ ಕುಟ್ಟಿ ಚಾಯನ್ನ ಮುಗಿಸ್ಬೇಕು ಅಂತ ಹೋರಾಡ್ತಿದ್ರು, ಈಗ ಒಬ್ರಿಗೊಬ್ರು ಕೊಲ್ಬೇಕು ಅಂತ ಹೋರಾಡ್ತಿದ್ದಾರೆ. ಕಿರಣ್ ಹೇಳ್ತಾನೆ, ನಿನಗೋಸ್ಕರ ಕೊಲೆ ಮಾಡೋದಕ್ಕೂ ನಿನ್ ಜೊತೆ ನಿಂತವನ್ನ
ನನ್ನ ಸಿಕ್ಕಾಕ್ಸೋಕೆ ನೋಡಿದ್ಯಲ್ವಾ ಅಂತ ಹೇಳಿ ಚೆನ್ನಾಗಿ ಹೊಡಿತಾನೆ. ಇವರು ಒಬ್ರಿಗೊಬ್ರು ಕಿತ್ತಾಡ್ತಾ ಇರೋದನ್ನ ನೋಡ್ಕೊಂಡು ಕುಟ್ಟಿ ಚಾಯನ್ ಹೋಗ್ತಾನೆ. ಕುಟ್ಟಿ ಚಾಯನ್ ಹೋಗ್ತಿರೋದನ್ನ ಕಿರಣ್ ಗಮನಿಸಿ ತನ್ನ ಸ್ನೇಹಿತ ಸತ್ತು ಬಿದ್ದಿರೋದನ್ನ ನೋಡಿ ತುಂಬಾ ನೋವಾಗುತ್ತೆ. ನನಗೋಸ್ಕರ ಬಂದ ನನ್ನ ಸ್ನೇಹಿತನನ್ನ ಕೊಂದು ಬಿಟ್ಟ ಅಂತ ಕುಟ್ಟಿ ಚಾಯನ್ನ ಸಾಯಿಸೋದಕ್ಕೆ ಹೋಗ್ತಿರ್ತಾನೆ. ಸ್ಟೋರ್ ರೂಮ್ ಇಂದ ಕುಟ್ಟಿ ಚಾಯನ್ ನರಳ್ತಾ ಇರೋ ಸೌಂಡ್ ಕೇಳಿಸುತ್ತೆ. ಅಟ್ಯಾಕ್ ಮಾಡೋಣ ಅಂತ ಬಾಗಿಲು ತೆಗೆದ ತಕ್ಷಣ ಕಿರಣ್ ತಲೆ ಮೇಲೆ ಸಿಲಿಂಡರ್ ಬಿದ್ದು ತಲೆಯಿಂದ ತುಂಬಾ ರಕ್ತ ಹೋಗಿ ಪ್ರಜ್ಞೆ ತಪ್ತಾನೆ. ಈಗ ಕುಟ್ಟಿ ಚಾಯನ್ ಅವರ ಕೈಗೆ ಸಿಗಬಾರ್ದು ಅಂತ ಔತಿಟ್ಟಿದ್ದ ಎಲೆಕ್ಟ್ರಿಕ್ ಫ್ಯೂಸ್ ಅನ್ನ ಬಾಳೆಗೊನೆಯಿಂದ ಎತ್ಕೋತಾನೆ. ಹೋಗಿ ಫ್ಯೂಸ್ ಹಾಕ್ಬಿಟ್ಟು ಮೈನ್ ಡೋರ್ ಗೆ ಹಾಕಿದ್ದ ಬೀಗನ ಬಾಯಿಂದ ಕೀ ತೆಗೆದು ಡೋರ್ ಓಪನ್ ಮಾಡ್ತಾನೆ. ಅಷ್ಟೊತ್ತಿಗೆ ಮುಂಜಾನೆ ಆಗಿರುತ್ತೆ. ಅದೇ ಟೈಮ್ಗೆ ಕರೆಕ್ಟ್ ಆಗಿ ಪೊಲೀಸ್ನವರು ಬರ್ತಾರೆ. ಇಡೀ ಊರಿಗೆಲ್ಲ ವಿಷಯ ಹಬ್ಬುತ್ತೆ. ಶೈನಿಗೆ ಅರ್ಧ ಜೀವ ಇದೆ, ಕಿರಣ್ ಜೀವ ಸಿಲಿಂಡರ್ ತಲೆ ಮೇಲೆ ಬಿದ್ದಾಗಲೇ ಹೊರಟೋಗಿದೆ. ಕುಟ್ಟಿ ಚಾಯನ್ ಮಗ ಬೆಳಿಗ್ಗೆ ಬಂದ್ರೆ ತಂದೆ ರಕ್ತದ ಮಡುವಿನಲ್ಲಿ ನರಳಾಡ್ತಾ ನಿನ್ನ ಅಮ್ಮನ ಅಂತ್ಯ ಸಂಸ್ಕಾರವನ್ನ ನೆರವೇರಿಸು, ಮಿಕ್ಕದನ್ನೆಲ್ಲ ದೇವರು ನೋಡ್ಕೋತಾನೆ ಅಂತ ಹೇಳ್ತಾನೆ. ಕುಟ್ಟಿ ಚಾಯನ್ನ ಎಮರ್ಜೆನ್ಸಿಗೆ ಹಾಸ್ಪಿಟಲ್ ಗೆ ಕರ್ಕೊಂಡು ಹೋಗಕ್ಕೆ ಆಂಬುಲೆನ್ಸ್ ಗೆ ಹಾಕೋತಾರೆ. ಶೈನಿ ಗಂಡ ಒಳಗಡೆ ಬಂದು ನೋಡಿದ್ರೆ ಇಡೀ ಮನೆ ಚೆಲ್ಲಾಪಿಲ್ಲಿಯಾಗಿ ಅಲ್ಲಲ್ಲೇ ರಕ್ತ ಹರಡಿದೆ. ತಾಯಿ ಶವ ನೋಡಿ ಮನಸ್ಸಿಗೆ ತುಂಬಾ ಘಾಸಿಯಾಗುತ್ತೆ. ತನ್ನ ಮನೆಯಲ್ಲಿ ತಮ್ಮದೇ ಊರಿನ ಕಿರಣ್ ಶವ ಸಿಕ್ಕಿರೋದು, ಜೊತೆಗೆ ತಂದೆ ರಾತ್ರಿ ಸರಿ ಹೊತ್ತಲ್ಲಿ ಕಾಲ್ ಮಾಡಿ ಎಲ್ಲಿದ್ಯಾ ಅಂತ ಕೇಳಿದ್ದು ನೆನಪಿಸ್ಕೊಂಡು ಇಲ್ಲಿ ಏನಾಗಿದೆ ಅನ್ನೋದು ಅಂದಾಜು ಸಿಗುತ್ತೆ. ಇಲ್ಲಿಗೆ ಸಿನಿಮಾ ಮುಗಿಯುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಅಕ್ರಮ ಸಂಬಂಧ ಅನ್ನೋದು ಹೇಗೆಲ್ಲ ಕಷ್ಟಗಳಿಗೆ ಸಿಲುಕಿಸುತ್ತೆ. ನಿಜ ಜೀವನದಲ್ಲಿ ಕೂಡ ಅಕ್ರಮ ಸಂಬಂಧಗಳಿಂದ ಕ್ರೈಮ್ ಆದ ಉದಾಹರಣೆಗಳು ಸಾಕಷ್ಟಿವೆ. ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಅಂದಹಾಗೆ ವಿಡಿಯೋ ಶುರುವಿನಲ್ಲೇ ನಿಮಗೊಂದು ವಿಷಯ ಹೇಳಬೇಕು ಅಂತ ಹೇಳಿದ್ದೆ. ಹಾಯ್, ನಾನು ಮೊದಲೇ ಹೇಳಿದ ಹಾಗೆ ರಾಜಮಾರ್ಗ ಅಂತ ಒಂದು ಹೊಸ ಚಾನಲ್ ಓಪನ್ ಮಾಡಿದ್ದೀನಿ. ಆ ಚಾನಲ್ ಅಲ್ಲಿ ಯಾವ್ಯಾವ ರೀತಿಯ ಕಂಟೆಂಟ್ಸ್ ಹಾಕ್ತೀನಪ್ಪ ಅಂದ್ರೆ ರಾಮಾಯಣ, ಮಹಾಭಾರತ, ದಶಾವತಾರ ಮತ್ತೆ ನಮ್ಮ ದೇಶಕ್ಕೆ, ನಮ್ಮ ನೆಲಕ್ಕೆ ಸಂಬಂಧಪಟ್ಟ ಇತಿಹಾಸದ ಕಥೆಗಳ ಜೊತೆ ನಿಮಗೆ ನಾಲೆಡ್ಜ್ ಕೂಡ ಇಂಪ್ರೂವ್ ಆಗಬೇಕು. ಆ ರೀತಿಯ ಕಂಟೆಂಟ್ಸ್ ಗಳು ರಾಜಮಾರ್ಗ ಚಾನಲ್ ಅಲ್ಲಿ ಬರುತ್ತೆ. ಈಗ ನಾನು ಮಹಾಭಾರತ ಸೀರೀಸ್ ಅನ್ನ ಸ್ಟಾರ್ಟ್ ಮಾಡಿ ಈಗ ಆಲ್ರೆಡಿ 2 ಎಪಿಸೋಡ್ ಅನ್ನ ಮಾಡಿ ಅಪ್ಲೋಡ್ ಕೂಡ ಮಾಡಿದ್ದೀನಿ. ಮಹಾಭಾರತ ಅಂದ್ರೆ ಒಂದು ದೊಡ್ಡ ಮಹಾಕಾವ್ಯ. ಇಲ್ಲೊಂದು ಕಥೆನ ತಗೊಂಡು ನಾನು ವಿಡಿಯೋನ ಮಾಡ್ತಾ ಇಲ್ಲ. ಪಾಂಡವರು, ಕೌರವರು, ಪಾಂಡವರ ತಂದೆ ಪಾಂಡುರಾಜ ಆಗ್ಬೋದು ಅಥವಾ ಕೌರವರ ತಾಯಿ ಗಾಂಧಾರಿ ಆಗ್ಬೋದು, ಅವ್ರಿಗಿನ್ನ ಮುಂಚೆ ಇದ್ದ ಭೀಷ್ಮರ ತಂದೆ ಶಾಂತನು, ಹೀಗೆ ಮೂಲದಿಂದ ಹಿಡಿದು ಕುರುಕ್ಷೇತ್ರದ ಯುದ್ಧದವರೆಗೂ, ಯುದ್ಧ ಆದ್ಮೇಲೆ ಪಾಂಡವರು ಸತ್ತು ಸ್ವರ್ಗಕ್ಕೆ ಹೋದ್ರ, ನರಕಕ್ಕೆ ಹೋದ್ರ ಎಲ್ಲವನ್ನ ಕವರ್ ಮಾಡ್ತೀನಿ. ಪ್ರತಿಯೊಂದು ಎಪಿಸೋಡ್ಸ್ 10-12 ನಿಮಿಷ ಇರುತ್ತೆ. ಈ ಎಪಿಕ್ ಸ್ಟೋರಿ ಮೊದಲನೇ ಎಪಿಸೋಡ್ ಇಂದ ಕೊನೆವರೆಗೂ ನೋಡಿದ್ರೆ ಮಹಾಭಾರತದ ಇಂಚಿಂಚು ಮಾಹಿತಿ ನಿಮ್ಮ ತಲೆಯಲ್ಲಿರುತ್ತೆ. ಹಾಗಾಗಿ ಈ ಸೀರೀಸ್ ಅನ್ನ ಪ್ರತಿದಿನ ಒಂದೊಂದು ವಿಡಿಯೋ ಅಪ್ಲೋಡ್ ಮಾಡೋಣ ಅಂತ ಪ್ಲಾನ್ ಮಾಡಿದೆ. ಕನಿಷ್ಠ ಪಕ್ಷ ದಿನ ಬಿಟ್ಟು ದಿನ ಒಂದು ವಿಡಿಯೋ ಅಪ್ಲೋಡ್ ಮಾಡೇ ಮಾಡ್ತೀನಿ. ಸೊ ಇಲ್ಲಿವರೆಗೂ ಸ್ಟೋರಿ ಪ್ಲಾನೆಟ್ ಚಾನಲ್ಗೆ ಹೇಗೆ ಪ್ರೀತಿ ಪ್ರೋತ್ಸಾಹ ಎಲ್ಲ ಕೊಟ್ಟು ಸಲುಬಿದ್ರು, 55,000 ಸಬ್ಸ್ಕ್ರೈಬರ್ಸ್ ವರೆಗೂ ತಗೊಂಡ್ ನಿಲ್ಸಿದ್ರು, ಅದೇ ರೀತಿ ನನ್ನ ಹೊಸ ಚಾನಲ್ ಆದ ರಾಜಮಾರ್ಗ ಚಾನಲ್ಗೂ ನಿಮ್ಮ ಬೆಂಬಲ ಪ್ರೋತ್ಸಾಹ ಹೀಗೆ ಇರಲಿ. ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ, ದಯವಿಟ್ಟು ಹೋಗಿ ರಾಜಮಾರ್ಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮೊದಲೇ ಹೇಳಿದ ಹಾಗೆ ಅದರಲ್ಲಿ ನಾಲೆಡ್ಜ್ ಫುಲ್ ಕಂಟೆಂಟ್ ಬರುತ್ತೆ. ಅದರಲ್ಲಿ ನೀವು ಕತೆ ಕೇಳೋದ್ರ ಮೂಲಕ, ಎಂಟರ್ಟೈನ್ಮೆಂಟ್ ಮೂಲಕ ನಾಲೆಡ್ಜ್ ಗೈನ್ ಆಗುವಂತ ಕಂಟೆಂಟ್ಸ್ ಗಳು ಬರುತ್ತೆ. ಸೊ ನಾನು ಮತ್ತೆ ಕೇಳ್ಕೊತಿದ್ದೀನಿ, ದಯವಿಟ್ಟು ಸ್ಟೋರಿ ಪ್ಲಾನೆಟ್ಗೆ ಹೇಗೆ ನೀವು ಪ್ರೀತಿ ಪ್ರೋತ್ಸಾಹವನ್ನ ಕೊಟ್ಟರು ಅದೇ ರೀತಿ ರಾಜಮಾರ್ಗ ಚಾನಲ್ಗೂ ನಿಮ್ಮ ಬೆಂಬಲ ಕೊಡಿ. ಖಂಡಿತ ನಿಮಗೆ ಡಿಸಪಾಯಿಂಟ್ ಮಾಡಲ್ಲ. ಸ್ಟೋರಿ ಪ್ಲಾನೆಟ್ ಅಲ್ಲಿ ಬರೀ ಎಂಟರ್ಟೈನ್ಮೆಂಟ್ ಇತ್ತು, ರಾಜಮಾರ್ಗದಲ್ಲಿ ಎಂಟರ್ಟೈನ್ಮೆಂಟ್ ಜೊತೆ ನಾಲೆಡ್ಜ್ ಕೂಡ ಇರುತ್ತೆ. ಅದಕ್ಕೆ ನಾನು ಪ್ರಾಮಿಸ್ ಮಾಡ್ತೀನಿ. ಸೊ ಇಷ್ಟ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಗೆಳೆಯರೆ. ನಮಸ್ಕಾರ.